ಇಲ್ಲ. ಇವತ್ತಿನ ವಿಷಯ ನಾವು ಆಯ್ಕೆ ಮಾಡಿರೋದು ಏರುಘಟ್ಟದ ನಡಿಗೆ, ಜನಸಮುದಾಯ ಮತ್ತು ನಿಸರ್ಗದ ಜೊತೆಗೆ ಪ್ರೊಫೆಸರ್ ಮಾಧವ್ ಗಾಡ್ಗೀಲ್ ಅವರ ಪಯಣ ಅಂತ ಇಟ್ಕೊಳ್ಳಿ. ಪುಸ್ತಕದ ಹೆಸರು ಅದು ಪ್ರೊಫೆಸರ್ ಮಾಧವ್ ಗಾಡ್ಗೀಲ್ ಅವರ ಆತ್ಮಕಥೆ ಅನ್ನೋ ಒಂದು ಪುಸ್ತಕ ಅದು ಇಂಗ್ಲಿಷ್ ನಲ್ಲಿ ಮೂಲತಃ ಬಂದಿರೋದು ಎ ವಾಕ್ ಆಫ್ ದಿ ಹಿಲ್, ಲಿವಿಂಗ್ ವಿತ್ ಪೀಪಲ್ ಅಂಡ್ ನೇಚರ್ ಅಂತ ಹೇಳಿ. ಅದನ್ನ ಕನ್ನಡಕ್ಕೆ ಬಹಳ ಅದ್ಭುತವಾದ ಅನುವಾದ ಮಾಡಿರೋದು ಶಾರದಾ ಗೋಪಾಲ್ ಮತ್ತೆ ನಾಗೇಶ್ ಹೆಗಡೆ ಅವರು. ಅದ್ಭುತ ಅಂದ್ರೆ ಅತಿ ಅದ್ಭುತ. ಅದು ನಿಮ್ಗೆ ಇಂಗ್ಲಿಷ್ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ, ಅಂದ್ರೆ ಕನ್ನಡದಲ್ಲೇ ಬರೆದಷ್ಟು ಚೆನ್ನಾಗಿ ಅನುವಾದ ಬಂದಿದೆ. ದಟ್ ಇಸ್ ಹೈಲಿ ಅಪ್ರಿಷಿಯಬಲ್. ಅದಕ್ಕಿಂತ ಮುಖ್ಯವಾಗಿ ಇದು ಮಾಧವ್ ಗಾಡ್ಗೀಲ್ ಅವರ ಆತ್ಮಕಥೆ ಅನ್ನೋದಕ್ಕಿಂತ ಸ್ವತಂತ್ರ ಭಾರತದ ಡೆವಲಪ್ಮೆಂಟ್ ಮಾಡಲ್ದು ಒಂದು ಜೀವನ ಚರಿತ್ರೆ ಅಂತ ಹೇಳ್ಬೋದು. ಹೇಗೆ ಒಂದು ಪರಿಸರ ನಾಶವನ್ನೇ ಒಂದು ಅಭಿವೃದ್ಧಿಯ ಮಾರ್ಗದಲ್ಲಿ ಒಂದು ಗುರಿಯಾಗಿ ಇಟ್ಕೊಂಡು ಯಾವ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹಂತ ಹಂತವಾಗಿ ವಿವರಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಅವರ ಅನುಭವಗಳನ್ನ ಅವರು ದಾಖಲಿಸ್ತಾ ಹೋಗ್ತಾರೆ. ನಾನೊಂದು 300 ಪುಟ ಓದಿ ಇನ್ನೊಂದು 100 ಪುಟ ಓದೋದು ಬಾಕಿ ಇದೆ. ನನಗೆ ಪುಸ್ತಕ ವಿಮರ್ಶೆಗಾಗಿ ನನಗೆ ವಾರ್ತಾಭಾರತಿಯಿಂದ ಕಲ್ಸಿದ್ರಿಂದ ನನಗೆ ಅದು ಓದೋದಕ್ಕೆ ಬೇಗ ಸಿಕ್ತು. ಸೊ ಇಷ್ಟು ಹೇಳ್ತಾ ನಾನು ಈ ಪುಸ್ತಕವನ್ನ ಯಾಕೆ ಓದ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನನಗೆ ಬಹಳ ಇಷ್ಟ ಇದೆ ಅಂತ ಹೇಳಿದ್ರೆ, ಇದು ಪರಿಸರ ನಾಶದ ಬಗ್ಗೆ ನಮಗೊಂದು ತಿಳುವಳಿಕೆ ಮೂಡ್ಬೇಕಾದ್ರೆ ಹೇಗೆ ಅದು ಸ್ಟೇಟ್ ಸ್ಪಾನ್ಸರ್ಡ್ ಕೂಡ ಆಗ್ತಾ ಇದೆ, ಇನ್ಸ್ಟಿಟ್ಯೂಷನಲ್ ಸ್ಪಾನ್ಸರ್ಡ್ ಆಗ್ತಾ ಇದೆ, ಹೌ ಇಟ್ ಇಸ್ ವೆಸ್ಟೆಡ್ ಇಂಟ್ರೆಸ್ಟ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂಡ್ ಹೌ ಇಟ್ ಇನ್ ರೂಲ್ಸ್ ಹ್ಯಾಸ್ ಬಿನ್ ಮ್ಯಾನಿಪ್ಯುಲೇಟೆಡ್. ಸೊ ಎಲ್ಲವನ್ನೂ ಸಹ ಮಾಧವ್ ಗಾಡ್ಗಿಲ್ ಅವರು ಹಂತ ಹಂತವಾಗಿ ಉಳಿಸ್ತಾ ಹೋಗ್ತಾರೆ. ಸೊ ಈ ಒಂದು ಪುಸ್ತಕವನ್ನ ಬಹಳ ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಅದನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತ ಶಾರದಾ ಗೋಪಾಲ್ ಅವ್ರನ್ನ ಕೇಳಿದಾಗ, ರತಿಯಾ ಅವ್ರು ಕೇಳಿದಾಗ ತಕ್ಷಣ ಒಪ್ಕೊಂಡಿದ್ದಾರೆ. ಬಹಳ ಸಂತೋಷ. ಐ ವೆಲ್ಕಮ್ ಶಾರದಾ ಗೋಪಾಲ್ ಜಿ ಫಾರ್ ದಿಸ್ ಫ್ರೈಡೆ ಫಾರಂ ಡಿಸ್ಕಷನ್. ಅವರ ಬಗ್ಗೆ, ಶಾರದಾ ಗೋಪಾಲ್ ಅವ್ರ ಬಗ್ಗೆ ರತಿಯಾ ಅವರು ಒಂದು 2 ನಿಮಿಷದ ಸಂಕ್ಷಿಪ್ತವಾದ ಪರಿಚಯ ಮಾಡಿಕೊಡ್ಲಿದ್ದಾರೆ. ಆಮೇಲೆ ಅವರು ವಿಷಯ ಮಂಡನೆಯನ್ನ ಮಾಡ್ತಾರೆ. ಥ್ಯಾಂಕ್ ಯು. ಶಾರದಾ ಗೋಪಾಲ್ ಅವರಿಗೆ ಆಕ್ಚುಲಿ ನೋಡ್ಲಿಕ್ಕೆ ಶಾರದಾ ಗೋಪಾಲ್ ಅವರನ್ನು ನಾನು ಪರಿಚಯ ಮಾಡೋದು ಒಂಥರ ಹಾಸ್ಯಾಸ್ಪದ. ಯಾಕಂದ್ರೆ ಇವರು ಒಳ್ಳೆ ಅಂಕಣಗಾರ್ತಿ. ನನ್ಗೆ ಪ್ರಜಾವಾಣಿನಲ್ಲಿ ಇವರ ಅಂಕಣಗಳು ಬರ್ತಾನೆ ಇತ್ತು ಒಂದು ಲೆವೆಲ್ ನಲ್ಲಿ. ಈಗ ಅಷ್ಟು ಕಮ್ಮಿ ಆಗಿದೆ, ಬಟ್ ಬರ್ತಾ ಇತ್ತು. ತುಂಬಾ ಚೆನ್ನಾಗಿ ಬರೀತಾರೆ ಅವರು. ಶಿ ಇಸ್ ಎ ರೈಟರ್. ಆಕ್ಚುಲಿ ಶಿ ಇಸ್ ಎ BSc ಗ್ರಾಜುಯೇಟ್, ಸೈನ್ಸ್ ಗ್ರಾಜುಯೇಟ್ ಅವರು. ಹಾಗೆ ಒಂದು ಜರ್ನಲಿಸಂ ನಲ್ಲಿ ಒಂದು ಚಿಕ್ಕದೊಂದು ಡಿಪ್ಲೊಮಾ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಶಿ ಹ್ಯಾಡ್ ದಟ್ ಇನ್ ಹರ್ ಹ್ಯಾಂಡ್, ಲೈಕ್ ನೋ ಶಿ ಕ್ಯಾನ್ ಟ್ರಾನ್ಸ್ಲೇಟ್, ಶಿ ಕ್ಯಾನ್ ರೈಟ್ ಅಂಡ್ ಆಲ್ ದಟ್. ಇವ್ರದ್ದು ಫಸ್ಟ್ ಟೈಮ್ ಅಲ್ಲ ನಾವು ಫ್ರೈಡೆ ಫೋರಂ ಅವ್ರು ಬರ್ತಾ ಇರೋದು, ಸೆಕೆಂಡ್ ಟೈಮ್ ಶಿ ಇಸ್ ಕಮಿಂಗ್. 9th of January ಶಿ ಹ್ಯಾಸ್ ಟಾಕ್ಡ್ ಅಬೌಟ್ ದುಡಿಯುವ ಕೈಗಳಿಂದ ಕಸಿದ ಒಂದು VG ರಾಮ್ಜಿ ಕಾಯ್ದೆ, MNRG ಬಗ್ಗೆ ಮಾತಾಡಿದ್ರು ಅವರು. ಹಾಗಾಗಿ ನಮಗೆ ಇವರು ಹೊಸಬ್ರಲ್ಲ ನಮ್ಮ ಫ್ರೈಡೆ ಫೋರಂಗೆ. ನಾನೀಗ ವಿ ಆರ್ ಆಲ್ ವೇಟಿಂಗ್. ಯಾಕಂದ್ರೆ ಪರಿಸರ ಎಂಬುದು ಬಹಳ ಮುಖ್ಯ. ನಮ್ಮ ಮೈಸೂರಲ್ಲಿ ಕೂಡ ಒಂದಿಷ್ಟು ಫ್ಲೈಓವರ್ ಮಾಡಕ್ಕೆ ಅಂತ ಎಷ್ಟೋ ಮರಗಳನ್ನ ಕಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ನಾವೆಲ್ಲ ಒಂಥರ ಸಿಗ್ನೇಚರ್ ಕ್ಯಾಂಪೇನೇ ಮಾಡ್ತಾ ಇದ್ದೀವಿ. ಸೊ ಪರಿಸರದ ಜೊತೆಗೆ ಹೇಗೆ ನಾವು ಮಾನವನ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಇವರು ಮಾಧವ ಗಾಡಿಗಳು ಮಾತಾಡಿದ್ರು. ಯಾಕಂದ್ರೆ ಈಗ ತುಂಬಾ ಹೊಗಳ್ತಾ ಇದ್ರು ನಮ್ಮ ದಿವಾಕರಿ ಬುಕ್ಕನ್ನೇ. ಆದ ಕಾರಣ ಈ ಟ್ರಾನ್ಸ್ಲೇಟ್ ಮಾಡಿರೋದೇ ಶಾರದಾ ಅವರು. ಹಾಗಾಗಿ ನಾನು ಶಾರದಾ ಅವರೇ, ದಯವಿಟ್ಟು ನಿಮ್ಮ ಪ್ರೆಸೆಂಟೇಶನ್ ಶುರು ಮಾಡಿ. ನಂಗೆ ಗೊತ್ತು ನಿಮ್ಮ ಮೊಮ್ಮಕ್ಕಳಲ್ಲೇ ಓಡಾಡ್ತಾ ಇರ್ಬೋದು. ಐ ಕಾಂಟ್ ಹೆಲ್ಪ್ ಇಟ್, ಬಟ್ ಯು ಹ್ಯಾವ್ ಅಗ್ರೀಡ್ ಟು ಟಾಕ್. ಐ ಥಿಂಕ್ ಸಮಥಿಂಗ್ ವೆರಿ ನೈಸ್ ಆಫ್ ಯು. ಪ್ಲೀಸ್ ಪ್ರೆಸೆಂಟ್ ಯುವರ್ ಪ್ರೆಸೆಂಟೇಶನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾ ದಿವಾಕರ್ ಅಂತ ಅವರು ನನ್ನ ಬಗ್ಗೆ ಮಾತಾಡಿದ್ದು ನನಗೆ ಖರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಜೀರ್ಣಿಸ್ಕೊಳ್ಳಿಕ್ಕೆ. ಮತ್ತೆ ರತಿಯವರು ಕೂಡ ತುಂಬಾ ಹೊಗಳಿ ಮಾತಾಡಿದೀರಾ. ಶ್ರೇಷ್ಠ ಅನುವಾದಕ್ಕೆ ಇದೆಲ್ಲ ಬೇಡ ನನಗೆ. ಅಷ್ಟೆಲ್ಲ ಕೇಳ್ತಾ ಇದೆಯಲ್ಲ ಸರಿಯಾಗಿ? ಕೇಳ್ತಾ ಇದೆ, ಮಾತಾಡಿ. ಓಕೆ. ನಿಮ್ಗೆ ಎಲ್ಲರ ಮುಂದೆ ನಿಜ ನಾವು ಒಪ್ಕೋಬೇಕು ಅಂದ್ರೆ ನಾನು ನಾಳೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಗಾಬರಿ ಅದೇ ನಿಮ್ ಫೋನ್ ಬಂದ್ ಕೂಡ್ಲೆ. ಓಕೆ, ನನಗೆ ನನ್ನ ಹತ್ರ ಸಾಧ್ಯವಾದಷ್ಟೇ ಹೇಳ್ತೀನಿ. ಬಹುಶಃ ನಾನೊಬ್ಳೆ ಮಾತಾಡೋಕ್ಕಿಂತ ಒಂದ್ ಸ್ವಲ್ಪ ಚರ್ಚೆ ತರ ಆದ್ರೆ ಹೆಚ್ಚು ಚೆನ್ನಾಗಿರುತ್ತೇನೋ ಅಂತ ನನ್ಗನ್ಸ್ತದೆ. ವೆರಿ ಗುಡ್. ಈ ಪುಸ್ತಕವನ್ನ ಅನುವಾದ ಮಾಡಿ ಈಗಾಗ್ಲೇ 6-8 ತಿಂಗಳು ಆಗೋಯ್ತು ಅಲ್ಲ, ಹೆಚ್ಚು ಕಮ್ಮಿ ವರ್ಷನೇ ಆಗೋಯ್ತು ಮಾಡಿ. ಮತ್ತದು ಪಬ್ಲಿಷ್ ಆಗಿ ಕೂಡ ವರ್ಷ ಆಗ್ಲಿಕ್ಕೆ ಬಂತು ಆಗ್ಲೇ. ಅದಕ್ಕಿಂತ ಮುಖ್ಯವಾಗಿ ಇದು ಒಂದೇ ವರ್ಷದಲ್ಲಿ ಮೊದಲು ಮಾಧವ್ ಗಾಡ್ಗೀಲ್ ಅವರ ಮಿಸಸ್ ಡಾಕ್ಟರ್ ಸುಲೋಚನಾ ಅವರು ಹೋಗಿದ್ದು. ಅವ್ರು ಹೋಗಿ
2 ತಿಂಗಳಿಗೆ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರು ಹೋಗಿದ್ದು ಬಹಳ ದೊಡ್ಡ ಆಘಾತ ಮಾಡಿದೆ ನಮ್ಗೆಲ್ಲ. ಎಂಥ ಒಂದು ದೊಡ್ಡ, ಮತ್ತೆ ತಾವೆಲ್ಲರೂ ಕೇಳಿರ್ಬೋದು ಅವರ ಅಂತಿಮ ಪಯಣಕ್ಕೆ ಬಹಳ ಕಡಿಮೆ ಜನ ಹೋಗಿದ್ದು ಅಂತ ಹೇಳಿ. ಅಂದ್ರೆ ನಮ್ಮ ಸರ್ಕಾರಗಳು ಅಧಿಕಾರಸ್ಥರು ಎಲ್ಲ ಇಂಥ ಒಂದು ದೇಶ ಕಂಡ ಇಂಥ ಒಂದು ಶ್ರೇಷ್ಠ ವಿಜ್ಞಾನಿಯನ್ನ, ಅವರು ಪರಿಸರವಾದಿ ಆಗಿದ್ರು ಅನ್ನೋ ಒಂದೇ ಕಾರಣಕ್ಕಾಗಿ ಅವ್ರನ್ನ ಕಡೆ ಇದ್ರ ಮಿನಿಟಲ್ಲಿ ದೂರ ಇಟ್ಟಿದ್ದೇನಿದೆಯಲ್ಲ, ಖರೆ ದೊಡ್ಡ ಅಪಚಾರ ನಮ್ಮ ದೇಶ ಇಂಥ ಒಂದು ವಿಜ್ಞಾನಿಗೆ ಮಾಡಿದ ದೊಡ್ಡ ಅಪಚಾರ ಅಂತ ನನಗೆ ಬಹಳ ಅನಿಸ್ತದೆ. ಇಲ್ಲಿ ಮಾಡ್ಬಿಟ್ರು, ಅದ್ರ ಬಗ್ಗೆ ನಾವೇನು ಮಾಡಕ್ ಬರಲ್ಲ. ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರ ಬಗ್ಗೆ ಅಂದ್ರೆ ನನಗೆ ಅವ್ರದ್ದು ಪರಿಚಯ ಆಗಿದ್ದು ಅಂದ್ರೆ ಹಿಂದೆ ಅವರು ಬಹಳಷ್ಟು ತರಬೇತಿಗಳನ್ನ ಮಾಡ್ತಿದ್ರು ಇಂಡಿಯನ್ ಸೈನ್ಸ್ ಅಲ್ಲಿ, ಮತ್ತೆ ಶಿರ್ಸಿಗೆ ಎಲ್ಲ ಬಂದು ಈ ಜೀವ ವೈವಿಧ್ಯ ದಾಖಲಾತಿ ಸಲುವಾಗಿ ತರಬೇತಿಗಳನ್ನ ಮಾಡ್ತಿದ್ರು. ಒಂದೆರಡು ತರಬೇತಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅವಾಗ ಇನ್ನೂ ವಿದ್ಯಾರ್ಥಿನಿಯಾಗಿದ್ದೆ ನಾನು. ಕೆಲವು ತರಬೇತಿಗಳಲ್ಲಿ ಭಾಗವಹಿಸಿದ್ದೆ ನಾನು. ಮುಖ್ಯವಾಗಿ ಅವರು ಪಶ್ಚಿಮ ಘಟ್ಟದ ಬಗ್ಗೆ ತುಂಬಾ ಪಶ್ಚಿಮ ಘಟ್ಟದಲ್ಲಿರುವಂತ ಜೀವ ವೈವಿಧ್ಯವನ್ನ ದಾಖಲಾತಿ ಮಾಡ್ಬೇಕು ಅಂತ ಹೇಳಿ ತರಬೇತಿಗಳನ್ನ ಮಾಡ್ತಾ ಇದ್ದಿದ್ರಿಂದ, ನಾನು ಅಲ್ಲೇ ಶಿರ್ಸಿ ಹತ್ರ ಹಳ್ಳಿಯವಳಾಗಿದ್ರಿಂದ ನನಗದು ಬಹಳ ಆಪ್ತವಾಗಿ ಕಾಣ್ತು. ಮತ್ತೆ ನನಗೆ ಎಲ್ಲೆಲ್ಲಿ ಸಾಧ್ಯ ಇದೆ ನಾನು ಕೆಲವು ದಾಖಲಾತಿ ಪ್ರಕ್ರಿಯೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಹಾಗೆ ನನಗೆ ಅವ್ರದ್ದು ಪರಿಚಯ. ಮುಂದೆ ಅವ್ರದ್ದು ಮತ್ತೆ ಶ್ರೀ ರಾಮಚಂದ್ರ ಗುಹಾ ಅವ್ರದ್ದು ಇಕಾಲಜಿ ಅಂಡ್ ಇಕ್ವಿಟಿ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನ ಭಾಷಾಂತರ ಮಾಡ್ಬೇಕು ಅಂತೇಳಿ ಒಂದು ಕಾಂಪಿಟೇಷನ್ ಕರೆದಿದ್ರು. ನನಗೆ ಹೇಗೋ ಗೊತ್ತಾಯ್ತು, ನಾನು ಭಾಗವಹಿಸಿದೆ, ನಾನು ಆಯ್ಕೆ ಆದೆ ಅದರಲ್ಲಿ. ಸೊ ಆ ಪುಸ್ತಕವನ್ನ ನಾನು ಕನ್ನಡಕ್ಕೆ ಮಾಡಿದ್ದೀನಿ. ಅದನ್ನ ಮಾಡಿದಾಗ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂತು. ಅದು ಒಂಥರ ನನಗೆ ಗರಿ, ನನ್ನ ಇದಕ್ಕೆ ಟೊಪಿ ಮೇಲೆ ಒಂದು ಗರಿ ಇದ್ದಂಗೆ. ಆ ನಂತರ ಇವರು ಕಲ್ಲೂರ್ ನಾಗೇಶ್ ಅವರು ಯಾವಾಗ ಕೇಳ್ಕೊಂಡ್ರು ಈ ಪುಸ್ತಕವನ್ನು ಕನ್ನಡಕ್ಕೆ ಮಾಡ್ತೀರಾ ಅಂತ ಹೇಳಿ. ಆಕ್ಚುಲಿ ಕೇಳಿದ ನಾಗೇಶ್ ಹೆಗಡೆ ಅವ್ರನ್ನ. ನಾಗೇಶ್ ಹೆಗಡೆ ನನಗೆ ಕೇಳಿದ್ರು, ತುಂಬಾ ಕೆಲಸ ಇದೆ, ನೀನೇ ಮಾಡ್ತೀಯಾ ಅಂತ ಹೇಳಿ. ತಕ್ಷಣ ಹಿಂದೆ ಮುಂದೆ ನೋಡದೆ ಒಪ್ಕೊಂಡೆ ನಾನು. ಯಾಕಂದ್ರೆ ಅವ್ರ ಬರಹದ ಒಂದು ಕಲ್ಪನೆ ಇತ್ತು, ಎಷ್ಟು ಸುಲಲಿತವಾಗಿ ಜನಸಾಮಾನ್ಯರಿಗೆ ಎಂಥ ಶ್ರೇಷ್ಠ ವಿಜ್ಞಾನಿಯವರು, ಅವ್ರ ಭಾಷೆ ಎಷ್ಟು ಕ್ಲಿಷ್ಟವಾಗಿರ್ಬೇಕಾಗಿತ್ತು, ಹಂಗೇನೂ ಇಲ್ಲ. ತುಂಬಾ ಸುಲಲಿತವಾಗಿ ಎಲ್ಲರೂ ಕೂಡ ಓದ್ಕೊಂಡು ಹೋಗುವಂತಹ ಭಾಷೆ ಅವ್ರದ್ದು. ಅದನ್ನ ನಾನು ಆಕ್ಚುಲಿ ಪುಸ್ತಕ ನೋಡಿಯೂ ಇರ್ಲಿಲ್ಲ, ಆದ್ರೂ ಒಪ್ಕೊಂಡೆ ಆ ಧೈರ್ಯದ ಮೇಲೆ. ಇವ್ರ ಪುಸ್ತಕವನ್ನು ಮಾಡೋದೇನು ಕಷ್ಟ ಅಲ್ಲ ಅಂತೇಳಿ. ಎಷ್ಟು ಮಜಾ ಅಂದ್ರೆ ಮಾಧವ್ ಗಾಡ್ಗೀಳ್ರು ತಮ್ಮ ಸಣ್ಣ ವಯಸ್ಸಿನಿಂದ ಏನು ಬರ್ಕೋತ ಬರ್ತಾರಲ್ಲ, ಅದರಲ್ಲಿ ಅವ್ರು ಇದನ್ನೇ ಹೇಳ್ತಾರೆ. ಏನಂದ್ರೆ ಅವ್ರ ತಂದೆಯವ್ರ ಬಗ್ಗೆ ಹೇಳುವಾಗ ಆಯ್ತು, ಅಥವಾ ಸಲೀಂ ಅಲಿ ಅವ್ರ ಬಗ್ಗೆ ಹೇಳುವಾಗಾಯ್ತು. ಸಲೀಂ ಅಲಿ ಅವ್ರ ಬಗ್ಗೆ ಅವ್ರು ಹೇಳೋದು ಹೀಗೇನೆ, ಎಷ್ಟೆಲ್ಲ ಅವ್ರ ಎಂಥ ದೊಡ್ಡ ಪಕ್ಷಿ ತಜ್ಞ ಆಗಿದ್ರು ಕೂಡ ಅವರು ಜನಸಾಮಾನ್ಯರಿಗೆ ಅರ್ಥ ಆಗುವಾಗೆ ಆ ಭಾಷೆಯಲ್ಲಿ ಬರೆದಿದ್ದು ತನಗೆ ಬಹಳ ಶ್ರೇಷ್ಠ ಅನ್ನಿಸ್ತು ಅಂತ ಹೇಳಿ. ಇವರ ಮಾಧವ್ ಗಾಡ್ಗೀಳ್ ಅವರ ತಂದೆಯವರು ಸ್ವತಃ ಅವರು ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ರು, ದೊಡ್ಡ ಆರ್ಥಿಕ ತಜ್ಞ ಆಗಿದ್ರು ಕೂಡ ಅವರು ಒಂಥರ ಅವ್ರ ಬ್ಲಡ್ ಅಲ್ಲೂ ಕೂಡ ಈ ಪರಿಸರ ಪ್ರೀತಿ, ಪಕ್ಷಿಗಳ ಪ್ರೀತಿ ಇದೆಲ್ಲ ಅವ್ರ ರಕ್ತದಲ್ಲೇ ಹರ್ಕೊಂಡು ಬಂದಿತ್ತು. ಹಾಗಾಗಿ ಅವ್ರ ಮಗನಿಗೆ ಚಿಕ್ಕ ವಯಸ್ಸಿಂದನೇ ಪಕ್ಷಿಗಳನ್ನು ಗುರ್ತಿಸೋದು ಇದನ್ನೆಲ್ಲ ಕಲ್ಸ್ಕೊಡ್ತಾ ಇದ್ರು. ಮತ್ತೆ ಒಂದ್ಸರಿ ಒಂದು ಪಕ್ಷಿಯನ್ನು ನೋಡಿದಾಗ ಅವರು ದಿನ ನೋಡ್ತಾ ಇದ್ರು. ಈ ಬಿ ಈಟರ್ ಅನ್ನೋ ಇದ್ರ ಏನು ತಂತಿ ಮೇಲೆ ತುಂಬಾ ಕೂತಿರ್ತಾವಲ್ಲ, ಆ ಪಕ್ಷಿಯನ್ನ ನೋಡ್ತಾ ಇದ್ದಾಗ ಕೆಲವು ಕಾಲ ಅದಕ್ಕೆ ರೆಕ್ಕೆಗಳೇ, ಅಂದ್ರೆ ಹಿಂದಿನ ಪುಕ್ಕ ಏನಿರ್ತದಲ್ಲ ಅದು ಇಲ್ಲದ್ದು ಕಂಡು, ಯಾರ ಇದು ಬೇರೆ ಪಕ್ಷಿನ ಅಂತ ನಾವು ಉಳಿದೆಲ್ಲ ಫೀಚರ್ಸ್ ಬಿ ಈಟರ್ದೇ ಇದೆ, ಆದ್ರೆ ರೆಕ್ಕೆ ಮಾತ್ರ ಇಲ್ಲ, ಇದು ಹೇಗೆ ಅಂತ ಹೇಳಿ ತಂದೆ ಹತ್ರ ಕೇಳಿದಾಗ ಇಬ್ರು ಸೇರಿ ಅಭ್ಯಾಸ ಮಾಡ್ತಾರೆ. ಎಲ್ಲರೂ ಅದ್ರ ಬಗ್ಗೆ ಬರ್ಕೊಂಡಿದ್ಯೇನೋ ಅಂತ ಹೇಳಿ. ಎಲ್ಲೂ ಕಾಣ್ತಾ ಇದ್ದಾಗ ನೀನ್ ಯಾಕೆ ಸಲೀಂ ಅಲಿ ಅವ್ರಿಗೆ ನೀನೇ ಪತ್ರ ಬರಿಬಾರ್ದು, ಒಂದು ಕಾರ್ಡ್ ಬರಿಯಲ್ಲ ಅಂತ ಹೇಳ್ತಾರೆ, ಅಡ್ರೆಸ್ ಕೊಡ್ತಾರೆ. ಸೊ ಇವರು ಕಾರ್ಡ್ ಬರೀತಾರೆ, ಒಂದು ವಾರದೊಳಗೆ ಅವ್ರಿಗೆ ಉತ್ತರನೂ ಬಂದ್ಬಿಡುತ್ತೆ. ಅವಾಗ ಅವರಿಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಎಷ್ಟು ದೊಡ್ಡ
ವ್ಯಕ್ತಿ ನಂದೊಂದು ಕಾರ್ಡಿಗೆ ಉತ್ತರ ಬರೆದ್ರಲ್ಲ ಅಂತ ಹೇಳಿ. ಮುಂದೆ ಹೀಗೆ ಅವರಿಗೆ ಸಲೀಂ ಅಲಿ ಅವ್ರದ್ದು ಪರಿಚಯ ಆಗ್ತಾ ಅವ್ರದ್ದು ಸ್ನೇಹ ಬೆಳ್ಕೋತಾ ಹೋಗುತ್ತದೆ. ಅಂದ್ರೆ ಆ ಸಮಯದಲ್ಲಿ ಅವರು ಸಲೀಂ ಅಲಿ ಅವ್ರ ಬಗ್ಗೆ ಬರೀತಾರೆ. ಎಷ್ಟು ಶ್ರೇಷ್ಠ ಒಂದು ಪಕ್ಷಿ ತಜ್ಞ ಆಗಿದ್ರು ಕೂಡ ಇವರು ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಬರೀತಾರಲ್ಲ ಅಂತ ಹೇಳಿ. ಮುಂದೆ ಅವ್ರು ಕಲೀಲಿಕ್ಕೆ ಕೇಂಬ್ರಿಡ್ಜಿಗೆ ಹೋಗ್ತಾರೆ. ಅಮೆರಿಕಕ್ಕೆ ಹೋಗ್ತಾರೆ ಮುಂದೆ ಓದ್ಲಿಕ್ಕಾಗಿ. ಹೋಗಿ ಬರೋ ಒಂದು 6 ವರ್ಷಗಳ ಕಾಲ ಅವ್ರ ಜೊತೆಗೆ ಸಂಪರ್ಕ ಇರೋದಿಲ್ಲ. ವಾಪಸ್ ಬರೋ ಹೊತ್ತಿಗೆ ಅವರಿಗೆ ಪ್ರೊಫೆಸರ್ ಹಾಲ್ಡೇನ್ ಅಂತ ಹೇಳಿ ಇನ್ನೊಬ್ಬರದ್ದು ಪರಿಚಯ ಆಗ್ತದೆ ಅಂದ್ರೆ ಅವರು ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರೇನೆ. ಆದ್ರೆ ಅವ್ರದ್ದು ಹೇಗಿರ್ತದೆ ಅಂದ್ರೆ ಬ್ರಿಟಿಷರು ಏನು ಆ ವ್ಯಕ್ತಿ ಬ್ರಿಟಿಷ್ ಸುಯೇಜ್ ಕಾಲುವೆಯನ್ನ ಬ್ರಿಟಿಷರು ವಶ ಪಡ್ಕೊಂಡಾಗ ಅದನ್ನು ವಿರೋಧಿಸಿ ಅವರು ಆ ದೇಶವನ್ನೇ ಬಿಟ್ಟು ಬರ್ತಾರೆ. ದೇಶವನ್ನೇ ಬಿಟ್ಟು ಬಂದಾಗ ಅವರನ್ನ ನಮ್ಮ ದೇಶಕ್ಕೆ ಬರುವ ಹಂಗ್ ಮಾಡೋದ್ರಲ್ಲಿ ತಮ್ಮ ತಂದೆಯವರ ಪಾತ್ರ ಕೂಡ ಇತ್ತು ಅಂತ ಪ್ರೊಫೆಸರ್ ಮಾಧವ್ ಗಾಡ್ಗೀಲ್ ಬರ್ಕೋತಾರೆ. ಅಂದ್ರೆ ಇದು ಏನ್ ತೋರಿಸ್ತದೆ ಅಂದ್ರೆ, ಮತ್ತೆ ಇವ್ರು ತಮ್ಮ ಅಜ್ಜನ ಬಗ್ಗೆನೂ ಬರೀತಾರೆ. ಅವ್ರಿಗೆ ಅಜ್ಜ ಸ್ವತಃ ವಕೀಲರಾಗಿದ್ರು. ಆಮೇಲೆ ಅವ್ರಿಗೆ ತಮ್ಮ ಮಕ್ಕಳು ಎಲ್ಲರೂ ಕೇಂಬ್ರಿಡ್ಜ್ ಅಲ್ಲಿ ಓದ್ಬೇಕು ಅಂತ ಆಸೆ ಇತ್ತು. ಎಲ್ಲರೂ ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ಬೇಕು ಅಂತ, ಅಂದ್ರೆ ಇಂಡಿಯಾಕ್ಕೆ ಸರ್ವಿಸ್ ಕೊಡ್ಬೇಕು ಅಂತ ಹಿಂಗೊಂದು ಅಂತ ಆಸೆ ಇತ್ತು. ಇದೆಲ್ಲ ಅಂದ್ರೆ ಇದನ್ನೆಲ್ಲ ನೋಡಿದಾಗ ಅಂದ್ರೆ 2-3 ಪೀಳಿಗೆಯವರು ಅಂದ್ರೆ ಸಮಾಜದ ಒಂದು ಉನ್ನತ ವರ್ಗ, ಅಷ್ಟೇ ಓದಿಕೊಂಡವರು, ಅಷ್ಟೇ ಸಮಾಜದ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡುವಂಥವ್ರು ಆಗಿದ್ರು ಇವ್ರ ಕುಟುಂಬದವರೆಲ್ಲ. ಹಾಗಾಗಿ ನನಗೆ ಖರೆ ಆಶ್ಚರ್ಯ ಅನಿಸ್ಲಿಲ್ಲ ಮಾಧವ್ ಗಾಡ್ಗೀಲ್ರು ಅಂದ್ರೆ ಅಂಥ ಪೀಳಿಗೆಯಲ್ಲಿ ಬಂದವರು ಎಲ್ಲರೂ ಹಿಂಗೆ ಆಗ್ತಾರೆ ಅಂತಲ್ಲ. ಅಟ್ಲೀಸ್ಟ್ ಇವರಿಗೆ ಅಂಥ ಮಾರ್ಗದರ್ಶನೂ ಇತ್ತು, ಅವ್ರ ರಕ್ತದಲ್ಲೂ ಅದೇ ಹರಿತಾ ಇತ್ತು. ಮತ್ತೆ ಅಷ್ಟು ಓದಲಿಕ್ಕೆ ಅವರು ಪುಸ್ತಕಗಳ ಲಿಸ್ಟ್ ಕೊಡ್ತಾರೆ. ತಮ್ಮ ಮನೆಯಲ್ಲಿ ಎಷ್ಟು ಪುಸ್ತಕಗಳಿದ್ವು, 1000 ಗಟ್ಲೆ ಸಂಸ್ಕೃತ ಪುಸ್ತಕಗಳಿದ್ವಂತೆ. 1000 ಮತ್ತೆ ಎಲ್ಲ ಅವಾಗಿನ ಕಾಲದಲ್ಲಿ ಬರ್ತಾ ಇದ್ದಂತ ಮ್ಯಾಗಝಿನ್ಗಳದ್ದು ಏನು ಬೈಂಡ್ ಆಗಿ, ವರ್ಷಕ್ಕೊಂದ್ಸರಿ ಬೈಂಡ್ ಆಗಿ ಬಹಳ ನೀಟಾಗಿ ತಮ್ಮ ಲೈಬ್ರರಿಯಲ್ಲಿ ಕೊಡ್ತಿದ್ವಂತೆ. ಮತ್ತೆ ಇವನ್ನೆಲ್ಲವನ್ನು ಓದಿದ್ದಾರೆ ಅವರು. ಅದು ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಅದು ಎಷ್ಟು ಪ್ರಮಾಣದಲ್ಲಿ ಇವರು ಓದಿದ್ರು ಅಂದ್ರೆ ನಮ್ಗೆ ಕೇಳಲಿಕ್ಕೆ ಆಶ್ಚರ್ಯ ಆಗ್ತದೆ. ಅಷ್ಟೆಲ್ಲ ಓದಿದ್ರ ಇವರು ಅಂತೇಳಿ. ಮತ್ತೆ ಹೀಗೆ ರಕ್ತದಲ್ಲೂ ಅದು ಹರಿತಾ ಇತ್ತು, ಮನೆತನದಲ್ಲೇ ಹಾಗೆ ಅಂತ ಗುಣಗಳು ಬಂದಿದ್ವು, ಅಂತ ಒಂದು ಮಾರ್ಗದರ್ಶನ ಇತ್ತು. ಮತ್ತೆ ಅಷ್ಟು ಪುಸ್ತಕಗಳ ಸಾಂಗತ್ಯ ಅವರಿಗೆ ದೊರಕಿತ್ತು. ಸಲೀಂ ಅಲಿ ಅಂತವ್ರ, ಹಳ್ಳೇನ್ ಅಂತವ್ರದ್ದು ಪರಿಚಯ ಆಯ್ತು. ಸೊ ಇವರೊಂದು ಶ್ರೇಷ್ಠ ಪರಿಸರ ವಿಜ್ಞಾನಿಯಾಗಿ ರೂಪುಗೊಂಡಿದ್ರಲ್ಲಿ ನಮಗೆ ಏನೇನೇನೇನೋ ಆಶ್ಚರ್ಯ ಕಾಣೋದಿಲ್ಲ. ಸೊ ಹೀಗೆ ಇವರು ಅಮೆರಿಕಕ್ಕೆ ಹೋಗಿ PhD ಎಲ್ಲ ಮಾಡ್ಕೊಂಡು ಬಂದ ಮೇಲೂ ಕೂಡ ವಾಪಸ್ ಹೊರಟಾಗ ಅವರು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿ ಏನಿದೆ, ನಿನಗೇನು ಅಧ್ಯಯನ ಮಾಡ್ಲಿಕ್ಕೆ ಸಿಗ್ತದಲ್ಲಿ, ಅಧ್ಯಯನ ಮಾಡ್ಲಿಕ್ಕೆ ಒಂದು ಹಣ ಕೊಡುವವರಿಲ್ಲ, ಜೊತೆ ಕೆಲಸ ಮಾಡುವವರಿಲ್ಲ, ಅಲ್ಲಿ ಯಾಕೆ ಹೋಗ್ತೀವಿ ಇಂಡಿಯಾಕ್ಕೆ, ಇಲ್ಲೇ ಇದ್ಬಿಡು ಅಂತ ಹೇಳಿ. ಆದ್ರೆ ಇವ್ರ ಮಾತ್ರ ಗಟ್ಟಿಯಾಗಿ ಅವ್ರಿಗೆ ಯಾಕೆ ವಾಪಸ್ ಬರ್ಬೇಕು ಅಂತ ಅಷ್ಟು ಗಟ್ಟಿ ಆಗ್ತದೆ ಅಂದ್ರೆ, ಅವ್ರ ಕಾಕು ಒಬ್ರು ಇರ್ತಾರೆ. ಕಾಕು ಅಂದ್ರೆ ತಂದೆಯವರ ರಿಲೇಷನ್ ಲೇಡಿಯೊಬ್ರು, ಈರಾವತಿ ಕರ್ವೆ ಅಂತ ಹೇಳಿ. ಅವರು ಕೂಡ ಇವರನ್ನ ರೂಪುಗೊಳಿಸೋದ್ರಲ್ಲಿ ಅವ್ರದ್ದು ಪಾತ್ರ ಬಹಳ ಇದೆ ಅಂತ ಹೇಳ್ತಾರೆ. ಅವರು ಎಷ್ಟೋ ಸರಿ ಅನಿಸ್ತಾರೆ, ನನ್ನ ತಂದೆ ಅಥವಾ ಬೇರೆಯವ್ರಿಗಿಂತಲೂ ನಾನು ವಾಪಸ್ ಬರ್ಲಿಕ್ಕೆ ಮತ್ತೆ ಈ ತರದ ಅಧ್ಯಯನಗಳನ್ನ ತಗೊಳ್ಳಿಕ್ಕೆ ಅವರೇ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಕೂಡ ಶ್ರೇಷ್ಠ ಅಧ್ಯಯನಕಾರ್ತಿ. ನಮ್ಮ ಪರಿಸರದ ವಿಷಯ ಇರ್ಬೋದು, ಅಥವಾ ಎಲ್ಲೇ ಕೊಯ್ನಾ ಅಣೆಕಟ್ಟೆ ಆದಾಗಿರ್ಬೋದು, ಅಲ್ಲಿ ನಿರ್ವಸಿತರೇನು ಅವ್ರ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ ಅದನ್ನೆಲ್ಲ ಅಧ್ಯಯನ ಮಾಡ ಅಂಥ ಒಂದು ಅಧ್ಯಯನದಲ್ಲಿ ನಮ್ಮ ದೇಶದಲ್ಲಿ ತೊಡಗಿಕೊಂಡವರಲ್ಲಿ ಮೊಟ್ಟ ಮೊದಲಿನವರು. ಮತ್ತವರು ಯಾವುದೇ ರೀತಿಯ ಲಕ್ಸುರಿ ಇದನ್ನ ಅಂಥವುಗಳನ್ನ ನಿರೀಕ್ಷೆ ಮಾಡಿದೆ. ಸಾದಾ ಬಸ್ಸಲ್ಲೇ ಹೋಗಿ
ಬಸ್ನಲ್ಲೇ ಅಕ್ಕಪಕ್ಕದಲ್ಲಿ ಕೂತವ್ರ ಹತ್ರನೇ ಕೂತ್ಕೊಂಡು ಥ್ರೂಔಟ್ ಮಾತಾಡ್ಕೊಂಡು ಅವರಿಂದ ವಿಷಯಗಳನ್ನ ಸಂಗ್ರಹಣೆ ಮಾಡಿ ಅವ್ರೇನ್ ಬರೀತಿರ್ತಾರೆ. ಅಂದ್ರೆ ನಿಜವಾದ ಜನರ ಜೀವನವನ್ನ ಎಷ್ಟೋ ಸಾರಿ ಇವ್ರು ಹೇಳ್ತಾರೆ, ಒಂದ್ ಹೆಣ್ಮಗಳ ಹತ್ರ ಹೋಗಿ ಅದು ಬಸ್ ಸ್ಟ್ಯಾಂಡ್ ಅಲ್ಲೇ ಬೇಕಾದ್ರೆ ಇರ್ಬೋದು, ಅವ್ರ ಜೊತೆಗೆ ಕೂತ್ಕೊಂಡು ಅವ್ರ ಬಗ್ಗೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಬರೋರಂತೆ. ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹಾಗೆ ಮಾಡಿದಾಗ ಮಾತ್ರ ನಮ್ಗೆ ನಿಜವಾದ ಜನಜೀವನದ ಬಗ್ಗೆ ತಿಳ್ಕೊಳ್ಳಿಕ್ ಸಾಧ್ಯ. ಅಂಥದ್ದೊಂದು ಇವ್ರು ಮಾಡ್ತಾ ಇದ್ರು. ಸೊ ಅವ್ರ ಜೊತೆ ಇವ್ರು ಚಿಕ್ಕವ್ರು ಇದ್ದಾಗ್ಲೇನೆ ಅವ್ರು ಒಂದ್ಸರಿ ಮೈಸೂರಿಗೆ ಕರ್ಕೊಂಡ್ ಬರ್ತಾರೆ. ಬಂಡೀಪುರದಲ್ಲಿ ಕೆಲವು ಏನೋ ಅಧ್ಯಯನಗಳನ್ನೆಲ್ಲ ಮಾಡ್ಲಿಕ್ಕೆಲ್ಲ ಹಂಗ್ ಕರ್ಕೊ ಬಂದ್ ಅದೆಲ್ಲ ಅನುಭವಗಳೇನಿದೆಯಲ್ಲ ಅವು ಕೂಡ ಮಾಧವ್ ಗಾಡ್ಗೀಳರನ್ನ ರೂಪಿಸ್ಕೊಳ್ತಾ ಹೋಯ್ತು. ಅಂದ್ರೆ ಹೇಗೆ ತಾನು ಏನಾದ್ರೂ ಮಾಡೋದಿದ್ರೆ ಜನಸಾಮಾನ್ಯರ ಮಧ್ಯೆ ಇದ್ದುಕೊಂಡು ಮಾಡ್ಬೇಕು, ಅವ್ರ ಬಗ್ಗೆ ಸರಿಯಾಗಿ ಅಂದ್ರೆ ತಿಳ್ಕೊಳ್ಳುವಂಥದ್ದು ಇದಾಗ್ಬೇಕು ಅಂತ ಹೇಳಿ. ಸೊ ಹೀಗೆ ಇವೆಲ್ಲ ತಂದೆ ಇರ್ಬೋದು, ಅಜ್ಜ ಇರ್ಬೋದು, ಕಾಕು ಇರ್ಬೋದು, ಅಥವಾ ತಂದೆಯವರು ಏನ್ ಪರಿಚಯ ಮಾಡಿಕೊಟ್ಟಂತ ಶ್ರೇಷ್ಠ ಪಕ್ಷಿ ತಜ್ಞ ಅಂತವ್ರು ಇರ್ಬೋದು, ಇವರೆಲ್ಲ ಸೇರಿ ಇವರನ್ನ ರೂಪಿಸ್ತಾ ಹೋದ್ರು ಅಂತ ನಮ್ಗೆ ಬಹಳ ಅನಿಸ್ತದೆ. ಅವ್ರ ತಂದೆ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ದಾಗ ಅವಾಗ ನೆಹರು ಅವರು ಏನು ಅಣೆಕಟ್ಟುಗಳನ್ನ ಕಟ್ಟಬೇಕು ನಮ್ಮ ದೇಶದಲ್ಲಿ, ಅದೇ ಪ್ರಗತಿಗೆ ಮೆಟ್ಟಿಲು, ಮತ್ತೆ ನಮ್ಮ ದೇಶದಲ್ಲಿ ಅಣೆಕಟ್ಟುಗಳೇ ಇವತ್ತಿನ ದಿವಸದಲ್ಲಿ ದೇವಾಲಯಗಳು ಅಂತ ಹೇಳಿ ಒಂದು ಇಡೀ ದೇಶನು ಪದೇ ಪದೇ ಹೇಳ್ಕೊಳ್ತಾ ಇರುವಂತ ವಾಕ್ಯವನ್ನು ಘೋಷಣೆಯನ್ನೇನ್ ಮಾಡ್ತಾರೆ, ಮಾಡಿ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಕಾರಣರಾಗ್ತಾ ಇವರು. ಸೊ ಕೊಯ್ನಾ ಅಣೆಕಟ್ಟು ಕೃಷ್ಣಾ ನದಿಗೆ ಇಂತಹ ದೊಡ್ಡ ನದಿ ಅದು, ಅದಕ್ಕೆ ಕೊಯ್ನಾದಲ್ಲಿ ಅಣೆಕಟ್ಟು ಕಟ್ಟೋ ನಿರ್ಣಯ ಮಾಡಿದಾಗ ಅಥವಾ ಹೋಗಿ ಬಂದಾಗ ಅವ್ರ ತಂದೆ ಇಷ್ಟು ಚಿಂತಿತರಾಗಿರ್ತಾರೆ ಅಂದ್ರೆ ಮಗನ ಹತ್ರ ಹೇಳ್ತಾರೆ, ಮಾಧವ್ ಇದು ನಮಗ್ ಬೇಕಾ, ಇಂಥ ಅಭಿವೃದ್ಧಿ ನಮಗ್ ಬೇಕಾ? ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಇದು ನಮಗ್ ವಿದ್ಯುತ್ ಬೇಕು ನಿಜ, ಆದ್ರೆ ಇಷ್ಟು ಪ್ರಮಾಣದಲ್ಲಿ ಪರಿಸರ ನಾಶ ಮಾಡಿ, ಆ ಪರಿಸರವನ್ನ ಅವಲಂಬಿಸಿದಂತ ಜನಜೀವನವನ್ನ ನಾಶ ಮಾಡಿ, ಇಷ್ಟು ಪ್ರಮಾಣದಲ್ಲಿ ಕಾಡನ್ನ ನಾಶ ಮಾಡಿ ಅಲ್ಲಿ ನೀರ್ ನಿಲ್ಸಿ ನಾವು ವಿದ್ಯುತ್ತನ್ನು ಪಡಿತೀವಲ್ಲ, ಈಸ್ ಇಟ್ ವರ್ತ್? ಅದು ಇಷ್ಟು ನಾಶ ಮಾಡಿ ನಾವು ಒಂದಿಷ್ಟು ವಿದ್ಯುತ್ತನ್ನು ಪಡಿಬೇಕಾ ಅಂತ ಹೇಳಿ ಆ ಪ್ರಶ್ನೆ ಅವರು ಬರೇ 14 ವರ್ಷದ ಮಗನ ಹತ್ರ ಕೇಳುವಂತ ಆ ಪ್ರಶ್ನೆ ಏನಿದೆಯಲ್ಲ, ಅದು ಮಾಧವ್ ಗಾಡ್ಗೀಳರನ್ನ ಇಡೀ ಜೀವನ ಉದ್ದಕ್ಕೂ ಆ ರೀತಿಯ ಪ್ರಶ್ನೆ ಕೇಳ್ತಾ ಹೋಗುವಂಗೆ ಮಾಡ್ತಾರೆ. ಪ್ರತಿಯೊಂದ್ರ ಬಗ್ಗೆನೂ ಇಂಥ ಪ್ರಶ್ನೆಗಳನ್ನ ಕೇಳಿದ. ಹಾಗಾಗಿ ಅವರು ವಿದೇಶದಲ್ಲಿ 6 ವರ್ಷಗಟ್ಲೆ ಇದ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬಂದ್ರು ಕೂಡ ಏನು ವಾಪಸ್ ಬಂದ್ಮೇಲೆ ಇಂಡಿಯನ್ಸ್ ಆಫ್ ಸೈನ್ಸ್ ಬರ್ತಾರೆ. ಅದಕ್ಕಿಂತ ಮೊದಲು ಮಹಾರಾಷ್ಟ್ರದಲ್ಲೇನೆ ಒಂದು ಕಾಲೇಜ್ನಲ್ಲಿ ಸೇರ್ಕೊಂಡು ವಿ ಡಿ ವರ್ತಕ್ ಅಂತ ಹೇಳಿ ಅವರ ಹಿಂದಿನ ಟೀಚರ್ ಇದ್ರು, ಅವ್ರ ಜೊತೆಗೆ ಏನು ಕಾಡನ್ನ ಅಧ್ಯಯನ ಮಾಡ್ಲಿಕ್ಕೆಲ್ಲ ಹೋಗ್ತಾರೆ. ಕಾಡಿನಲ್ಲಿರುವಂತಹ ಏನು ಧನ್ಗರ್ ಗೌಳಿ ಅಂತೇಳಿ ಆ ಗೌಳಿ ಜನರ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾರೆ. ಅವನ್ನೆಲ್ಲ ಮಾಡುವಾಗ ಕೂಡ ಇದು ಏನು ಐರಾವತಿ ಕರುವೆಯವರ ಮಾತುಗಳಿರ್ಬೋದು, ಅಥವಾ ಅವ್ರ ತಂದೆಯವರು ಹೇಳಿದಂತ ಇಂಥ ಮಾತುಗಳಿರ್ಬೋದು, ಅಭಿವೃದ್ಧಿ ಅನ್ನೋದು ನಮ್ಮ ದೇಶವನ್ನ ಎತ್ತ ತಗೊಂಡು ಹೋಗ್ತಾ ಇದೆ, ಎಷ್ಟು ನಾಶ ಮಾಡ್ತಾ ಇದೆ, ಆ ಪರಿಸರವನ್ನ ನಂಬಿದವರ ಜೀವನವನ್ನ ಹೇಗೆ ನಾಶ ಮಾಡ್ತಾ ಇದೆ, ಎಷ್ಟು ಅವರನ್ನ ಸ್ಥಾನ ಪಲ್ಲಟ ಮಾಡ್ತಾ ಇದೆ. ಅಂದ್ರೆ ಇದು ಅವರ ದೃಷ್ಟಿಕೋನ ಅಂತ ಹೇಳ್ಬೋದು, ಅಥವಾ ಅವರ ವಿಚಾರದ ಒಂದು ಏನು ಕೇಂದ್ರ ಬಿಂದು ಆಗಿತ್ತು ಅಂತ ಹೇಳ್ಬೋದು. ಥ್ರೂಔಟ್ ಅವರು ಪ್ರತಿಯೊಂದು ಮುಂದೆ ಅವರು ಭೋಪಾಲ್ ದುರಂತ ಏನಾಗ್ತದಲ್ಲ, ಭೋಪಾಲ್ ದುರಂತ ಆದ್ಮೇಲೆ ಹೋಗ್ತಾರೆ ಅವರು ಭೋಪಾಲ್ನಲ್ಲಿ ಅಧ್ಯಯನ ಮಾಡಕ್ಕೆ. ಮಾಧವ್ ಗಾಡ್ಗೀಳರ ಬಗ್ಗೆ ನಾವು ಎಷ್ಟು ಅವ್ರು ಸಾಮಾನ್ಯರ ಹಂಗೆ ಜೀವನ ಮಾಡ್ತಿದ್ರೆ ಆರಾಮಾಗಿ ಅವ್ರು ಮರ ಹತ್ತಿದ್ರು, ಬೇಕಾದಂತ ದೊಡ್ಡ ಮರ ಇದ್ರು ಅವ್ರು ಆರಾಮಾಗಿ ಹತ್ತಿದ್ರು. ಸೊ ಅಲ್ಲಿ ಭೋಪಾಲ್ನಲ್ಲಿ ಆ ಫ್ಯಾಕ್ಟ್ರಿಯನ್ನ ನೋಡ್ಲಿಕ್ಕೆ ಹೋದಾಗ ಅವ್ರಿಗೆ ಒಳಗ್ ಬಿಡೋದಿಲ್ಲ, ಗೇಟ್ ಹಾಕಿರ್ತಾರೆ. ಆಕ್ಚುಲಿ ಇವ್ರು ಪರ್ಮಿಷನ್ ತಗೊಂಬಂದ್ರು ಕೂಡ ಅಲ್ಲಿ ಒಳಗ್ ಬಿಡೋದಿಲ್ಲ. ಆದ್ರೆ ಅವ್ರು ಗೇಟ್ ಹತ್ತಿ ದಾಟಿ ಒಳಗ್ ಹೋಗಿ ಎಲ್ಲಿ ಲೀಕ್ ಆಗಿತ್ತು ನೋಡಿ ಗ್ಯಾಸು, ಆ ಗ್ಯಾಸಿನ ಪೈಪನ್ನು ಹತ್ತಾರೆ ಅವರು, ಹತ್ತಿ ಪೂರ್ತಿ ಅಧ್ಯಯನ ಮಾಡ್ಕೊಂಡು ಆವಾಗ ಕೂಡ ಪಾದರಸ ತೊಟ್ಟಿಕ್ತಾ ಇತ್ತು ಅಂತ ಹೇಳಿ ಅವ್ರು ಬರೀತಾರೆ. ಅವ್ರನ್ನ
ಆದ್ರೆ ಅವರ ಅಧ್ಯಯನವನ್ನ ಅವರೇನು ತಮ್ಮ ರಿಪೋರ್ಟ್ ಅನ್ನು ಬರೀತಾರಲ್ಲ, ಅದನ್ನ ಸರ್ಕಾರ ಸ್ವೀಕಾರ ಮಾಡೋದಿಲ್ಲ. ಇಂಥವು ಅನೇಕ ಘಟನೆಗಳು ಬರ್ತವೆ. ಸೊ ಅವರು ಇಂಡಿಯಾಕ್ಕೆ ತಿರುಗಿ ಬಂದ್ರು. ಬಂದ್ಮೇಲೆ ಆಕ್ಚುಲಿ ಅವ್ರ ಹೆಂಡತಿ ಡಾಕ್ಟರ್ ಸುಲೋಚನಾ ಅವರು ಅವ್ರನ್ನ ಕರೆದಿರ್ತಾರೆ ಇಂಡಿಯನ್ ಸೈನ್ಸ್ ಅಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ಲಿಕ್ಕೆ. ಕರೆದಾಗ ಅವ್ರ ಹೆಂಡತಿ ಹೇಳ್ತಾರೆ, ನನ್ನ ಗಂಡನು ಹಿಂಗೆ ಅಧ್ಯಯನ ಮಾಡಿದವ್ರು ಇದ್ದಾರೆ, ಪರಿಸರ ವಿಜ್ಞಾನ ಇದ್ದಾರೆ, ಅವ್ರನ್ನು ಕರ್ಕೊಂಬರ್ಲಾ ಅಂತ ಹೇಳಿ ಕೇಳ್ತಾರೆ. ಖಂಡಿತ ಕರ್ಕೊಂಬರ್ರಿ, ನೋಡೋಣ, ಅವ್ರ ಜೊತೆಗೂ ಮಾತಾಡೋಣ ಅಂತ ಹೇಳಿ. ಸೊ ಇಬ್ರು ಜಾಯ್ನ್ ಆಗ್ತಾರೆ ಇಂಡಿಯನ್ ಸೈನ್ಸ್. ಖರೆ ಅಂದ್ರೆ ಇಂಡಿಯನ್ಸ್ ಆಫ್ ಸೈನ್ಸ್ ಇರ್ಬೋದು, ಅಥವಾ ನಮ್ಮ ಕರ್ನಾಟಕ ಇರ್ಬೋದು, ನಮ್ಮ ಬೆಂಗಳೂರು, ಖರೆ ಇದು ಒಂದು ರೀತಿಯ ನಮ್ಮ ಭಾಗ್ಯ ಅಂತ ನಾವು ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಬಂದು ಅವರು ಇನ್ನೂ ಹೆಚ್ಚು ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ, ಮತ್ತೆ ಇಲ್ಲಿ ಸುತ್ತಮುತ್ತ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಅವರು ಹೆಚ್ಚೆಚ್ಚು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಸೊ ಇಲ್ಲಿಂದ ಮುಂದೆ ಅವ್ರದ್ದು ಪಶ್ಚಿಮ ಘಟ್ಟಗಳ ಅಧ್ಯಯನ ಶುರು ಆಗ್ತದೆ. ನನಗನ್ಸ್ತದೆ ಇದನ್ನ ಇನ್ನು ಮುಂದೆ ಸ್ವಲ್ಪ ಚರ್ಚೆಯಾಗಿ ತಗೊಂಡ್ರೆ ಒಳ್ಳೇದೇನೋ ಅಂತೇಳಿ. ನಾನೊಬ್ಬಳೇ ಮಾತಾಡೋಕ್ಕಿಂತ ಈಗಾಗಲೇ ದಿವಾಕರ್ ಅವರು ಓದಿದ್ದೀನಿ 300 ಪುಟ ಅಂತ ಹೇಳಿದ್ರು. ಅವರು ಕೂಡ ಒಂದಷ್ಟು ಹೇಳಿ ಚರ್ಚೆ ರೂಪದಲ್ಲಿ ತಗೊಂಡು ಹೋಗೋಣ. ನೀವು ಏನಂತೀರಾ? ಮೇಡಮ್, ಯಾರಾದ್ರೂ ಮಾತಾಡ್ಲಿ ಏನೋ ಅದ್ರ ಬಗ್ಗೆ. ದಿವಾಕರ್ ಸರ್ ಫಸ್ಟ್ ಮಾತಾಡ್ಲಿ. ಓಕೆ, ಥ್ಯಾಂಕ್ ಯು ಶಾರದಾ ಗೋಪಾಲ್ ಜಿ. ಆಕ್ಚುಲಿ ನೀವೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಿ. ಇನ್ಫ್ಯಾಕ್ಟ್ ಆ ಪುಸ್ತಕವನ್ನ ಒಂದು 3/4 ಗಂಟೆ ಟೈಮಲ್ಲಿ ಪರಿಚಯ ಮಾಡ್ಸೋದಕ್ಕೆ ಆಗದೇ ಇರೋಷ್ಟು ಮಾಹಿತಿ ಇದೆ ಅದ್ರ ಬಗ್ಗೆ. ನಾನೊಂದು 3/4 ಭಾಗ ಓದಿದ್ದೀನಿ. ನನಗೆ ತುಂಬಾ ಇಷ್ಟವಾಗಿದ್ದೇನೆಂದ್ರೆ, ಒಬ್ಬ ಎನ್ವೈರನ್ಮೆಂಟಲ್ ಸೈಂಟಿಸ್ಟ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೋದು, ಅಥವಾ ಒಬ್ಬ ಸೈಂಟಿಸ್ಟ್ ಅಂತಾನೆ ಮಾಡ್ಬೋದು. ಈ ಇಸ್ ಹೈಲಿ ಅಂಡರ್ ರೇಟೆಡ್ ಬೈ ದಿ ಗವರ್ನಮೆಂಟ್ ಅಂತಲ್ಲ. ನೀವ್ ಹೇಳ್ದಂಗೆ ಅವ್ರಿಗೆ ಕೊಡ್ಬೇಕಾದಂತ ಒಂದು ಸೂಕ್ತ ಸರ್ಕಾರಿ ಗೌರವ ಇದಾಗಲಿ ನಮ್ಮ ಸರ್ಕಾರಗಳು ಕೊಡ್ಲಿಲ್ಲ. ಮೇ ಬಿ ಬಿಕಾಸ್ ಈ ಆರ್ಗ್ಯೂಡ್ ಅಗೇನಿಸ್ಟ್ ದಮ್. ಈ ಚಮೋಲಿ ದುರಂತದಿಂದ ಇಟ್ಕೊಂಡು ಶಾರದಾ ಎಲ್ರಿಗೂ ನಾವು ನೋಡಿದಾಗ ನನ್ನ ಲೇಖನಗಳಲ್ಲೂ ನಾನು ಅವನ್ನ ಮೆನ್ಷನ್ ಮಾಡಿದ್ದೀನಿ. ಎಷ್ಟು ಕಡೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ, ಅದನ್ನು ನಮ್ಮ ಸರ್ಕಾರಗಳು ಕೇಳಿಲ್ಲ. ಸೊ ಇವರ ಪುಸ್ತಕವನ್ನ ಓದಕ್ ಶುರು ಮಾಡಿದಾಗ ಅವರಲ್ಲಿ ನೋಡಿ, ವನ್ಯಜೀವಿ ಬಗ್ಗೆ ಅವ್ರಿಗೆ ಆಸಕ್ತಿ ವಹಿಸ್ತಾರೆ, ಪಕ್ಷಿಗಳ ಬಗ್ಗೆ, ಮತ್ತೆ ಜೀವ ವೈವಿಧ್ಯತೆಯ ಬಗ್ಗೆ, ಮತ್ತೆ ಅರಣ್ಯಗಳ ಬಗ್ಗೆ, ಅರಣ್ಯಗಳ ಉತ್ಪನ್ನಗಳ ಬಗ್ಗೆ. ಸೊ ಹೀಗೆ ಒಂದೊಂದೇ ವಿಸ್ತರಿಸ್ಕೊಂಡು ಶಾರದಾ ಅವ್ರು ಹೇಳಿದಾಗ ಅವ್ರು ಎಷ್ಟು ಓದಿದ್ದಾರೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಗೆ. ಇಷ್ಟೊಂದು ಒಬ್ಬ ವ್ಯಕ್ತಿ ಎಷ್ಟು ವೈವಿಧ್ಯಮಯವಾಗಿ ಓದಕ್ ಸಾಧ್ಯ ಉಂಟ ಒಂದು ಸೈನ್ಸ್ ಅಲ್ಲಿ ಅಂತ. ಆಮೇಲೆ ಅವ್ರಿಗೊಂದು ಒಂದ್ ಕಡೆ ಎಷ್ಟು ನಿಷ್ಠುರವಾಗಿ ಹೇಳ್ತಾರಂದ್ರೆ, ಬಾಂಬೆಯಿಂದ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಗೆ ಬಂದಾಗ ಅವ್ರಿಗೆ ತುಂಬಾ ಸಂತೋಷ ಆಯ್ತಂತೆ. ಯಾಕೆ ಅಂತ ಹೇಳಿದ್ರೆ, ವೈಚಾರಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಮನೋಭಾವ ಇರೋ ವಿಜ್ಞಾನಿಗಳು ನನಗೆ ಇಲ್ಲೇ ಸಿಕ್ಕಿದ್ದು, ಅಲ್ಲಿ ಸಿಕ್ಕೇ ಇರಲಿಲ್ಲ. ಅಂದ್ರೆ ಬಾಂಬೆನಲ್ಲಿ ಅಷ್ಟು ವರ್ಷ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರು ಇದ್ರು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸತೀಶ್ ಧಾವನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರಿಗೆ ಸಿಕ್ಕಂತ ಒಂದು ಉತ್ತೇಜನ ಇದೆ ಅಲ್ವಾ, ಅದು ಅವ್ರಿಗೆ ಎಲ್ಲಿವರೆಗೂ ಅಂದ್ರೆ ಒಂದು ಇನ್ಸಿಡೆಂಟ್ ಕೋಟ್ ಮಾಡ್ತಾರೆ ಅವರು. ಈ ಅರಣ್ಯ ನಾಶದ ಬಗ್ಗೆ ಇವರೊಂದು ವರದಿ ಸಿದ್ಧಪಡಿಸ್ತಾರೆ. ಯಾರು? ಮಾಧವ್ ಗಾಡ್ಗಿಲ್ ಅಂಡ್ ಟೀಮ್, ಅವ್ರ ತಂಡದವರು. ಅದು ಸತೀಶ್ ಧಾವನ್ ಅವರು ಅವ್ರು ಮಾಡಕ್ ಹೇಳಿರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಮಾಡಿರ್ತಾರೆ. ಅದನ್ನ ಅದೇ ಟೈಮ್ಗೆ ಎಮರ್ಜೆನ್ಸಿ ಟೈಮಲ್ಲಿದ್ದು ಅರಣ್ಯ ಇಲಾಖೆ ಕೇಂದ್ರ ಸಚಿವಾಲಯದಿಂದ ಯಾವುದೇ ರೀತಿಯ ವರದಿಗಳನ್ನ ಪ್ರಕಟಣೆ ಮಾಡಬಾರ್ದು ಅಂತ ಒಂದು ಆದೇಶ ಬರುತ್ತೆ. ಆವಾಗ ಇವ್ರು ಅದನ್ನ ತಗೊಂಡೋಗಿ ಕೇಳ್ತಾರೆ, ನೋಡಿ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಈಗ ಇಷ್ಟೊಂದು ಪರಿಸರ ನಾಶ ಆಗ್ತಿದೆ, ಈ ತರ ಆದೇಶ ಬಂದಿದ್ದಿಲ್ಲ ಕೇಂದ್ರ ಸರ್ಕಾರದಿಂದ, ಏನು ಮಾಡೋದು ಅಂತೇಳಿ ಸತೀಶ್ ಧಾವನ್ ಅವ್ರನ್ನ ಕೇಳಿದಾಗ ಸತೀಶ್ ಧಾವನ್ ಹೇಳ್ತಾರಂದ್ರೆ, ನಿಮ್ಮ ಹತ್ರ ನೀವು ವರದಿ ನೀವು ಸಿದ್ಧಪಡಿಸೋದಕ್ಕೆ ದಾಖಲೆಗಳಿದ್ಯಾ? ಇದೆ, ಹಂಗಾದ್ರೆ ಆದೇಶನ ಕಸದ ಬುಟ್ಟಿಗೆ ಹಾಕಿ ಅಂತ. ಇದು ಎಕ್ಸಾಂಪ್ಲರಿ. ಅವ್ರು ಅದನ್ನೇ ಅಂತಾರೆ, ಒಬ್ಬ ISR ಚೀಫ್ ಆಗಿದಂತ ಒಬ್ಬ ವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೊಟ್ಟ ಒಂದು ಗೌರವ ಇದೆಯಲ್ಲ, ಅದು ನನ್ನ ಉತ್ತೇಜನ ಜಾಸ್ತಿ ಮಾಡ್ತು ಅಂತ. ಹೀಗೆ ಅವರು ವಿವರಿಸ್ತಾ ಹೋಗ್ತಾರೆ ಹಲವಾರು. ಫಾರ್ ಎಕ್ಸಾಂಪಲ್ ಕೋಕಾ ಕೋಲಾ ಪ್ಲಾಂಟ್, ಅದು
ಅಲ್ಲಿನ ಗ್ರಾಮ ಪಂಚಾಯತ್ನವರೇ ಫೈಟ್ ಮಾಡಿ ಅದನ್ನ ಕೊನೆಗೊಳಿಸಿದ್ರು. 2022ವರೆಗೂ 1 ಪೈಸೆ ಪರಿಹಾರ ಕೂಡ ಕಂಪನಿಯಿಂದ ಅವ್ರಿಗೆ ಬಂದಿಲ್ಲ ಅಂತ ಒಂದ್ ಕಡೆ ಕೋಟ್ ಮಾಡ್ತಾರೆ. ಇವತ್ತು ಓದ್ದೆ ಅದನ್ನ. ಎಂತಹ ದುರಂತ ಇದು ಅಂದ್ರೆ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದೆ. ಕೇರಳದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ಲೆಫ್ಟ್ ಫ್ರಂಟ್ ಗೌರ್ಮೆಂಟ್ ಬಂದಿದೆ, ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಗೆ ಕಾಂಗ್ರೆಸ್ UPA ಬಂದಿದೆ, NDA ಬಂದಿದೆ. ಆದ್ರೂ ಸಹ ಪರಿಸರದ ಮಟ್ಟಿಗೆ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಸರ್ಕಾರದ ನೀತಿಗಳು ಮತ್ತೆ ಇನ್ನೊಂದು ಹೇಳ್ತಾರ ಅವರು, ಇವನ್ CFTRI ಕೂಡ ಒಂದ್ ಕಡೆ ಕೋಟ್ ಮಾಡ್ತಾರ ಅವರು. ಅನೇಕ ವರದಿಗಳನ್ನ ಈ ಸಂಸ್ಥೆಗಳು ಏನು ಸಿದ್ಧಪಡಿಸುತ್ತವೆ ಅದು ಜನರಿಗೆ, ಸಾಮಾನ್ಯ ಜನರಿಗೆ ಒಂದು ಆರೋಗ್ಯಕರವಲ್ಲದ ಕೆಲವು ಅಂಶಗಳನ್ನ ಅದರಲ್ಲಿ ದಾಖಲೆ ಮಾಡಿರ್ತಾರೆ. ಅದನ್ನ ವರದಿನ ಬಿಡುಗಡೆ ಮಾಡಕ್ಕೆ ಬಿಡೋದಿಲ್ಲ ಅಂತ. ಆತರ ವರದಿಗಳು ಬೇಕಾದಷ್ಟಿದೆ ಇಂಡಿಯಾದಲ್ಲಿ ಅಂತ ಕೂಡ ಒಂದ್ ಕಡೆ ಹೇಳ್ತಾರೆ ಅವರು. ಇನ್ಫ್ಯಾಕ್ಟ್ ಆ ವಿವರಗಳನ್ನ ನಾವು ಹುಡ್ಕೊಂಡು ಹೋಗ್ಬೋದು ಅನ್ಸುತ್ತೆ, ಯಾಕಂದ್ರೆ ಅಷ್ಟೊಂದು ವಿವರಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ. ನನಗೆ ಅದಕ್ಕೆ ಅನ್ಸಿದ್ದು ಅವ್ರ ಆತ್ಮಕಥೆ ಅನ್ನೋದಕ್ಕಿಂತ ಆರಂಭದಲ್ಲಿ ಅಷ್ಟೇ ಅವರು ಶಾರದಾ ಗೋಪಾಲ್ ಅವ್ರು ಹೇಳ್ದಂಗೆ ಅವ್ರ ಅಜ್ಜ ಇರಾವತಿ ಕರ್ವೆ ಅವ್ರ ಬಗ್ಗೆ, ಸಲೀಂ ಅಲಿ ಬಗ್ಗೆ ತಾವು ಬೆಳೆದ ರೀತಿ, ಮತ್ತೆ ಭಾರತದಲ್ಲೇ ಇರ್ಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಂಡು ಅಮೆರಿಕದಿಂದ ವಾಪಸ್ ಬಂದಿದ್ದು, ಇವೆಲ್ಲ ಆದ್ಮೇಲೆ ಅವರು ಡೀಲ್ ಮಾಡೋದು ಬರೀ ಪರಿಸರದ ಬಗ್ಗೆನೆ. ಪಶ್ಚಿಮ ಘಟ್ಟದ ಅವ್ರ ಕೈಗೆ ಸಿಕ್ಕ ಮೇಲೆ ಅವರ ಪರಿಸರ ರಕ್ಷಣಾ ಸಮಿತಿಯ ಸದಸ್ಯ ಆದ್ಮೇಲೆ ಅವರು ಕೈಗೊಳ್ಳುವಂತ ಒಂದು ಕೆಲ್ಸಗಳಿದೆ ಅಲ್ಲ, ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅವರು ಬರೀತಾರೆ. ನಾನು ಅದನ್ನ ಕೋಟ್ ಮಾಡ್ತೀನಿ ಬೇಕಾದ್ರೆ. ನೋಡಿ, ಯಾವ್ದೋ ಒಂದು ಪ್ರಾಜೆಕ್ಟ್ ನ ಅವ್ರು ಸ್ಟಡಿ ಮಾಡಕ್ ಹೋಗ್ಬೇಕಾದ್ರೆ ಅವ್ರನ್ನ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಕ್ಕೆ ಬಿಡೋದಿಲ್ಲ. ಅವ್ರನ್ನ ಅಲ್ಲೇ ತಡಿತಾನ, ಅವನು ಗಾರ್ಡೆ ತಡಿತಾನ ಅವನ್ನ. ಆಮೇಲೆ ಗಾರ್ಡ್ ಇವ್ರು ಹೇಳ್ತಾರೆ, ನಾನು ಈ ತರ ಒಂದು ಸಮಿತಿಯ ಆಯೋಗದ ಸದಸ್ಯ ಅಂದ್ರೆ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟಾಗ ಅಲ್ಲೊಂದು ಬುಲ್ಡೋಸರ್ ಅಡ್ಡ ನಿಂತಿರುತ್ತೆ. ಅವ್ರು ಹೇಳ್ತಾರೆ ಈ ಕಡೆ ಕಾರ್ ಇನ್ ಮುಂದಕ್ಕೆ ಹೋಗಕ್ಕಾಗಲ್ಲ ಅಂತ. ಬೇಡ ಬಿಡಿ ಅಂತ ಇವ್ರು ಹತ್ಕೊಂಡೇ ಹೋಗ್ತಾರೆ ಬೆಟ್ಟದ ಮೇಲೆ. ಅಂದ್ರೆ ಆ ಒಂದು ಕಮಿಟ್ಮೆಂಟ್ ಅವರಲ್ಲಿ ಇತ್ತಲ್ವ, ಅದು ಒಂಥರ ಒಬ್ಬ ಸೈಂಟಿಸ್ಟ್ ಮತ್ತು ಒಬ್ಬ ಪರಿಸರವಾದಿಯಲ್ಲಿ ಇರ್ಬೇಕಾದಂತ ಕಮಿಟ್ಮೆಂಟ್. ಇನ್ನ ನನಗೆ ಮುಖ್ಯವಾಗಿ ಪುಸ್ತಕದಲ್ಲಿ ಕಂಡಂತ ಒಂದು ಅಂಶ ಅಂತ ಹೇಳಿದ್ರೆ, ಅವರು ಜನಸಾಮಾನ್ಯರ ದೃಷ್ಟಿಯಿಂದ ನೋಡುವಂತ ಒಂದು ದೃಷ್ಟಿಕೋನ, ಪರಿಸರ ನಾಶದ ಬಗ್ಗೆ ಆಗ್ಲಿ, ಪರಿಸರದ ಉಳಿವಿನ ಬಗ್ಗೆ ಆಗ್ಲಿ, ಅರಣ್ಯ ಸಂಪತ್ತಿನ ಉಳಿವಿನ ಬಗ್ಗೆ ಆಗ್ಲಿ. ನೋಡಿ, ಇನ್ನೊಂದು ಇನ್ಸಿಡೆಂಟ್ ಕೋಟ್ ಮಾಡ್ತಾರ. ಬೆಂಗಳೂರಿನಲ್ಲಿ ಸೈನ್ಸ್ ಎಕ್ಸಿಬಿಷನ್ಸ್ ಆಗುತ್ತಲ್ವಾ, ಸ್ಕೂಲ್ಗಳಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಬೇರೆ ಬೇರೆ ಎಕ್ಸಿಬಿಟ್ ಮಾಡ್ತಾರೆ. ಒಂದ್ ಕಡೆ ಅವ್ರು ಹೇಳ್ತಾರೆ, ಎಲ್ಲಾ ಶಾಲೆಗಳಲ್ಲೂ ಕೂಡ ಒಂದು ಶ್ರೀಮಂತರ ಶಾಲೆಗಳಿಂದನೋ ಅಥವಾ ಮಿಡ್ಲ್ ಕ್ಲಾಸ್ ಶಾಲೆಗಳಿಂದನೋ ಸ್ವಲ್ಪ ಒಳ್ಳವರ ಮಕ್ಕಳಿಂದ ಒಂದೊಂದು ಎಕ್ಸಿಬಿಟ್ ಮಾಡೋದಕ್ಕೆ ಏನೋ ಒಂದು ಪ್ರಾಜೆಕ್ಟ್ಗಳು ತರ್ತಾರೆ. ಇವ್ರು ಏನ್ ಮಾಡ್ತಾರೆ, ಯಾವುದೋ ಒಬ್ಬ ಅರಣ್ಯದಲ್ಲಿದ್ದಂತ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಇದ್ದಂತ ಜೀವ ವೈವಿಧ್ಯ ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ ಪರಿಚಯ ಮಾಡೋದಕ್ಕೆ ಆ ಎಕ್ಸಿಬಿಷನ್ ಅಲ್ಲಿ ತಂದು ಕೂಡಿಸ್ತಾರ. ಅವನಿಗೆ ಇಂಗ್ಲಿಷು ಬರಲ್ಲ, ಏನು ಬರಲ್ಲ. ಸೊ ಆ ತರ ಒಂದು ಪ್ರಯೋಗ ಕೂಡ ಮಾಡ್ತಾರೆ. ಅಂದ್ರೆ ಹೌ ಹಿ ಲುಕ್ಸ್ ಅಟ್ ದಿ ಸೊಸೈಟಿ, ಅದೇ ಒಂದು ಹ್ಯೂಮನ್ ಸೊಸೈಟಿನಲ್ಲಿ ನಾವು ಹೇಗೆ ಸೈನ್ಸ್ ಅಂಡ್ ಪರಿಸರವನ್ನ ನಾವು ನೋಡ್ಬೇಕು. ಜೊತೆಗೆ ಅವರು ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಈಗ ನಿಯೋಲಿಬರಲಿಸಂ ವ್ಯವಸ್ಥೆಯಲ್ಲೂ ಸಹ ಹೇಗೆ ಒಂದು ಪರಿಸರ ಅಭಿವೃದ್ಧಿ ಅನ್ನೋದು ವಿನಾಶಕಾರಿ ಅಭಿವೃದ್ಧಿನೇ ಒಂದು ಅಭಿವೃದ್ಧಿ ಅಂತ ಆಗಿದೆ ಅನ್ನೋದು ಕೂಡ ಅವ್ರದೇ ಆದ ಪದಗಳಲ್ಲಿ ಎಲ್ಲ ಹೊರಗಿಟ್ಟು ಅಭಿವೃದ್ಧಿ ಅಂತ ಒಂದ್ ಕಡೆ ಬಳಸ್ತಾರೆ ಅವರು. ಅಂದ್ರೆ ಎಲ್ಲವನ್ನು ಹೊರಗಿಟ್ಟು ಅಭಿವೃದ್ಧಿ ನಡೆಸೋದು ಅದು. ಮತ್ತೆ ಪರಿಸರವನ್ನ, ನಿಸರ್ಗ ರಕ್ಷಣೆ ಅಂದ್ರೆ ನಿಸರ್ಗವನ್ನ ಹೊರಗಿಟ್ಟು ರಕ್ಷಣೆ ಮಾಡೋದು ಅಂತ. ಸೊ ಈ ರೀತಿಯ ಒಂದು ಪದಗಳನ್ನು ಕೂಡ ಅವ್ರು ಬಳಸೋದ್ರ ಮೂಲಕ ಈ ಪುಸ್ತಕದಲ್ಲಿ ನನ್ಗೆ ಯಾಕೆ ಇದು ಎಲ್ಲರೂ ಓದ್ಬೇಕು ಅನ್ಸುತ್ತು ಅಂದ್ರೆ, ನಾವು ಇವತ್ತಿಗೂ ಕೂಡ ನಾವು ಮೈಸೂರಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ 40 ಮರ ಕಡಿದ್ರು, ಈಗ 560 ಮರಗಳು ಮಾಡಿದ್ದಾರೆ. ಅಭಿವೃದ್ಧಿ ಬೇಕೋ ಅಥವಾ ಪರಿಸರ ಬೇಕು ಅನ್ನೋ ಒಂದು ಪ್ರಶ್ನೆ ಅಲ್ಲಿವರೆಗೂ ಆ ಪ್ರಶ್ನೆ ಹೋಗಿದೆ. ಮತ್ತೆ ಚಾರ್ಧಾಮ್ ಪ್ರಾಜೆಕ್ಟ್ಗಳನ್ನ ನಾವು ಓದ್ತಾ ಹೋದ್ರೆ, ಒಂದು 4 ಪಾರ್ಟ್ ಸೀರೀಸ್ ಆರ್ಟಿಕಲ್ ನಾನೇ ಬರ್ತೀನಿ ಅದ್ರ ಬಗ್ಗೆ. ಅಲ್ಲಿನ ನೀವು ವರದಿಗಳನ್ನ ನಾವು ನೋಡ್ತಾ ಹೋದ್ರೆ ಆತಂಕ, ಹಿಮಾಲಯ ಉಳಿಯುತ್ತೋ ಇಲ್ವೋ. ಎಲ್ಲಿವರೆಗೂ ಹಿಮಾಚಲ್ ಪ್ರದೇಶಲ್ಲಿ ಸುಪ್ರೀಂ ಕೋರ್ಟ್ ಹಿಮಾಚಲ್ ಪ್ರದೇಶ್ಗೆ ಒಂದು ಆರ್ಡರ್ ಅಲ್ಲಿ, ಒಂದು ಆದೇಶದಲ್ಲಿ ಹೇಳಿದೆ, ನೀವು ಇದೇ ತರ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾರೆ, ಎ ಡೇ ವಿಲ್ ಕಮ್ ಅಂಡ್ ಹಿಮಾಚಲ್ ಪ್ರದೇಶ್ ವಿಲ್ ಡಿಸಪಿಯರ್ ಫ್ರಮ್ ದಿ ಮ್ಯಾಪ್ ಅಂತ ಹೇಳಿದೆ. ಸೊ ಅಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟರು ಕೂಡ ಸರ್ಕಾರಗಳು ಕನ್ಸ್ಟ್ರಕ್ಷನ್ ವರ್ಕ್ ನಿಂತಿಲ್ಲ. ಅಂಡ್ ಜೋಶಿ ಮಠ್ ಎನಿ ಡೇ ಇಟ್ ಮೇ ಡಿಸಪಿಯರ್ ಅನ್ನೋದು ಕೂಡ ಸೈಂಟಿಸ್ಟ್ 76ನೇ ಇಸ್ವಿಲೇ ಹೇಳಿದ್ದಾರೆ. ಸೊ ಈ ತರದ ವರದಿಗಳು ಕೂಡ ಇದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಒಂದು ಕನ್ನಡದಲ್ಲಿ
ನಾನು ಅನುವಾದದ ಬಗ್ಗೆ ಯಾಕೆ ಖುಷಿ ಆಯ್ತು ಅಂತ ಹೇಳಿದ್ರೆ, ಮಾಧವ್ ಗಾಡ್ ಒರಿಜಿನಲ್ ಪುಸ್ತಕ ಓದಿಲ್ಲ, ಬಟ್ ಎಷ್ಟು ಸರಳವಾಗಿ ಅರ್ಥವಾಗೋ ತರ ಇದೆ ಅಂದ್ರೆ ಯಾರಿಗೆ ಬೇಕಾದ್ರೂ ಅರ್ಥವಾಗುತ್ತೆ. ಸೊ ಇದನ್ನ ನಾವು ಹೆಚ್ಚಿನ ವಿದ್ಯಾರ್ಥಿಗಳ ನಡುವೆ ಮತ್ತು ಯಂಗ್ ಜನರೇಷನ್ಸ್ ನಡುವೆ ಅಥವಾ ಹೋರಾಟಗಾರರ ನಡುವೆ ಈ ಚರ್ಚೆಗಳನ್ನ ನಾವು ತಗೊಂಡು ಹೋಗ್ಬೇಕು. ಪರಿಸರ ರಕ್ಷಣೆಯ ಬಗ್ಗೆ ನಮ್ಮೊಂದು ಅರಿವು ಮೂಡಿಸ್ಬೇಕಂದ್ರೆ ಇದೊಂದು ಬುನಾದಿ ಆಗತ್ತೆ ನಮ್ಗೆ. ಆ ಒಂದು ದೃಷ್ಟಿಯಿಂದ ಈ ಪುಸ್ತಕದ ಚರ್ಚೆ ಇಟ್ಕೊಂಡಿದ್ದು. ಇದಕ್ಕೆ ವಿಮರ್ಶೆ ಬರೆಯಕ್ಕೆ ಅಂತಾನೆ ನನಗೆ ವಾರ್ತಾಭಾರತಿ ಅವ್ರು ಕಳ್ಸಿರೋದು, ಬಟ್ 500 words ಅಲ್ಲಿ ಬರೆಯಕ್ಕೆ ಹೇಳ್ತಾರೆ. ಬಟ್ ಸ್ಟಿಲ್ ಐ ಮೇ ರೈಟ್ ಮೋರ್ ಆಲ್ಸೋ ಇನ್ ಸಮ್ ಅದರ್ ಮ್ಯಾಗಝಿನ್. ಈ ಪುಸ್ತಕದ ಒಂದು ವ್ಯಾಲ್ಯೂ ಏನಿದೆ, ದಟ್ ಈಸ್ ಅದು ಬೆಲೆ ಕಟ್ಟಕ್ ಆಗಲ್ಲ. ಅವ್ರ ಆತ್ಮಕಥೆ ಅಂತ ಓದೋದಕ್ಕಿಂತ ಭಾರತದ ಪರಿಸರ ಮತ್ತು ಅಭಿವೃದ್ಧಿಯ ಸಮತೋಲನ ಏನಿದೆ ಅದರ ಒಂದು ಚರಿತ್ರೆ ಅಂತ ನಾವು ಹೇಳ್ಬೋದು. ಅಷ್ಟು ಅದ್ಭುತವಾದ ಒಂದು ಪುಸ್ತಕ ಇದೆ. ಇದ್ರ ಬಗ್ಗೆ ಒಂದು ಪರಿಚಯಾತ್ಮಕವಾಗಿ ಆದ್ರೂ ಒಂದು ಸಂಕ್ಷಿಪ್ತವಾಗಿ ವಿವರಗಳನ್ನ ಶಾರದಾ ಗೋಪಾಲ್ ಅವರು ಕೊಟ್ಟಿರೋ ಥ್ಯಾಂಕ್ಸ್ ಹೇಳ್ತಾ, ಮುಂದೆ ಇಲ್ಲಿ ನೆರೆದಿರುವವರು ಇದ್ರ ಬಗ್ಗೆ ಅಭಿಪ್ರಾಯಗಳನ್ನ, ಓದಿರೋರು ಯಾರನ್ನ ಇದ್ರೆ ಅಭಿಪ್ರಾಯಗಳು ಹೇಳ್ಬೋದು, ಅಥವಾ ಜನರಲ್ ಆಗಿ ನಾವು ಈ ಟಾಪಿಕ್ಸ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ಬೋದು. ಅಲ್ಲಿ ಯಾವ್ದನ್ನ ಒಂದು ಉತ್ತರ ಬರಬೇಕು ಅಂತಂದ್ರೆ ಶಾರದಾ ಗೋಪಾಲ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ದಿವಾಕರ್ ಅವರಿಗೆ. ಅಂದ್ರೆ ಈ ಪುಸ್ತಕ ಅಂದ್ರೆ ನಾನು ತೀರಾ ಅಂದ್ರೆ ಅವ್ರ ಬಾಲ್ಯದಷ್ಟು ಮಾತ್ರ ಹೇಳಿದೆ. ಆಕ್ಚುಲಿ ಶುರುನಲ್ಲಿ ಏನು ಅವರು ಪುಸ್ತಕದ ಆರಂಭದಲ್ಲಿ ಪಬ್ಲಿಷರ್ ಏನು ಬರೆದಿರ್ತಾರಲ್ಲ, ಅವರು ಇದಕ್ಕೊಂದು ಏನು ಕೊಡ್ತಾರಂದ್ರೆ, ಮಾಧವ್ ಗಾಡ್ಗಿಲ್ ಅವ್ರ ಜೀವನ ಅಂದ್ರೆ ಭೂಮಿ ಬಾನಿನ ಕಥನ ಅಂತ ಹೇಳ್ತಾರೆ ಅವರು. ಭೂಮಿ ಬಾನಿನ ಕಥನ ಅಂದ್ರೆ, ಈಗ ನೋಡಿ ಪರಿಸರ ಅಂದ ಕೂಡಲೇ ಸಾಮಾನ್ಯವಾಗಿ ನಾವೆಲ್ಲ ಹೇಳೋದೇನು, ಭೂಮಿ, ನೀರು, ಗಿಡ, ಮರ, ಪ್ರಾಣಿಗಳು, ಇಷ್ಟನ್ನೇ ಮಾತಾಡ್ತೀವಿ. ಆದ್ರೆ ಈ ವಿಜ್ಞಾನಿ ಮಾತ್ರ ಅದರಲ್ಲಿ ಜನಸಾಮಾನ್ಯರನ್ನ ಸೇರಿಸ್ಕೋತಾರೆ. ಜನಸಾಮಾನ್ಯರ ಜೀವನ, ಯಾರು ಮೊದ್ಲಿಂದನೂ ಈ ಭೂಮಿ ಮೇಲೆ ಒಂದೊಂದು ಪರಿಸರದಲ್ಲಿ ಬದುಕ್ತಾ ಬಂದಿದ್ದಾರೆ, ಅವ್ರಿಗೆ ತಮ್ಮ ಜಾಗದಲ್ಲಿ ಬದುಕುವ ಹಕ್ಕಿದೆ ಅಂಥೇಳಿ ಅವ್ರ ಹಕ್ಕನ್ನ ಅವರು ಗಟ್ಟಿಯಾಗಿ ಹಿಡಿತಾರೆ. ಅದೇ ರೀತಿ ಒಂದು ನದಿಯನ್ನ ನಂಬ್ಕೊಂಡವರು, ಆ ನದಿ ಸುತ್ತಮುತ್ತ ಏನು ಒಂದು ಜನಜೀವನ ಬಂದಿರ್ತದೆ, ಅದನ್ನ ಅವ್ರು ನಂಬ್ಕೊಂಡು. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಬಿದಿರು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ಬಿದಿರು ತುಂಬಾ ಹುಲಸಾಗಿ ಬೆಳೀತಾ ಇದ್ದಂತ ಬೆಳೆ. ಆದ್ರೆ ನಮ್ಮಲ್ಲಿ ಒಂದು 4-5 ಈ ನಮ್ಮದೇನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇರ್ಬೋದು, ಇಂಥದ್ದೊಂದು 4-5 ಪೇಪರ್ ಮಿಲ್ಗಳು ಬಂದ್ಮೇಲೆ ಸಂಪೂರ್ಣ ನಾಶ ಆಗೋಯ್ತು ಬಿದಿರು. ಇವತ್ತಂತೂ ವೆಸ್ಟ್ ಕೋಸ್ಟ್ ಮಿಲ್ನವರು ಎಲ್ಲೋ ಅಸ್ಸಾಮಿಂದ ತರಿಸ್ಕೊತಾ ಇದ್ದಾರಂತೆ ಬಿದಿರನ್ನ. ಸೊ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡ್ಲಿಕ್ಕೆ, ಅಂದ್ರೆ ಈ ಸ್ಥಳೀಯ ಏನು ಬಿದಿರನ್ನ ನಂಬ್ಕೊಂಡಿದ್ದಂತ ಸಮುದಾಯಗಳೇನಿದೆ, ಬುಟ್ಟಿ ಹೆಣಿಯುವಂತ ಸಮುದಾಯಗಳೆಲ್ಲ ಇರ್ತಾವಲ್ಲ, ಅವರು ಅವಾಗಿನ ಮಂತ್ರಿಗಳಾಗಿದ್ದಂತ ಗೋರ್ಪಡೆ ಅವರಿಗೆ ಹೋಗಿ ಹೇಳ್ತಾರೆ, ನೀವು ಇದನ್ನ ನಮಗೆ ವಿಪರೀತ ದುಬಾರಿಯಾಗಿ ಬಿದಿರು ಸಿಗ್ತಾ ಇದೆ, ನಾವು ಮೊದ್ಲಿಂದನೂ ಈ ಬಿದಿರು ನಂಬ್ಕೊಂಡು ಬಂದವರು, ನಮಗೆ ಇದೇ ಅಂದ್ರೆ ಅವರು ಧರಣಿನೇ ಕೊಡ್ತಾರೆ, ನೀವು ಸರಿಯಾದ ಬೆಲೆ ನಿಗದಿ ಮಾಡ್ಬೇಕು, ಮತ್ತೆ ನಮ್ಗೆ ಬಿದಿರು ಸಿಗುವಂಗ್ ಮಾಡ್ಬೇಕು ಅಂತೇಳಿ. ಅವಾಗ ಗೋರ್ಪಡೆಯವರು ಮಾಧವ್ ಗಾಡ್ಗಿಲ್ರಿಗೆ ಹೇಳ್ತಾರೆ, ಸ್ವಲ್ಪ ಅಧ್ಯಯನ ಮಾಡ್ರಿ ಏನು ಬಿದಿರಿನ ಕತೆ ಅಂತೇಳಿ. ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗೋದೇನು ಅಂದ್ರೆ, ಈ ಫ್ಯಾಕ್ಟ್ರಿಯವರು, ಯಾವುದೇ ಕಾರ್ಖಾನೆಯವರು ಅವ್ರಿಗೊಂದು ಸಂಪನ್ಮೂಲ ಕೊಟ್ರೆ ಅವ್ರು ಅದನ್ನ ಹೇಗೆ ಬಳಸ್ಕೋತಾರೆ. ಸಂಪನ್ಮೂಲ ಕೊಡುವಾಗ ಅವರಿಗೊಂದು ನಿಯಮ ಹಾಕಿರ್ತದೆ ಸರ್ಕಾರ, ಏನಂದ್ರೆ ಇಷ್ಟು ಭಾಗವನ್ನ ಮಾತ್ರ ಬಳಸ್ಬೇಕು. ಉದಾಹರಣೆಗೆ ಬಿದಿರನ್ನೇ ನೀವು ಕಡಿಯುವಾಗ ಸುತ್ತಲಿನ ಇದನ್ನ ಮಾತ್ರ ಕಡಿಬೇಕು, ಮಧ್ಯದೇನ್ ಚಿಗುರು ಹೊಡಿತಾರೆ ಅದನ್ನು ಮುಟ್ಟಬಾರ್ದು ಅಂತೆಲ್ಲ ಒಂದಿಷ್ಟು ನಿಯಮಗಳನ್ನ ಹಾಕಿದೆ. ಆದ್ರೆ ಅವ್ರು ಕಡಿಲಿಕ್ಕೆ ಶುರು ಮಾಡಿದ್ಮೇಲೆ ಅವ್ರು ಏನು ಯಾರಿಗೋ ಗುತ್ತಿಗೆ ಕೊಡ್ತಾರೆ, ಆ ಗುತ್ತಿಗೆ ಕೊಡುವವರಿಗೆ ಅದ್ ನಿಯಮಗಳು ಅಲ್ಲಿ ತನಕ ತಲುಪೋದೇ ಇಲ್ಲ. ಮನ ಬಂದಂಗೆ ಇಷ್ಟೇ ಭಾಗವನ್ನು ಕೊಟ್ಟರು ಕೂಡ ಇಡೀ ಕಾಡನ್ನು ಕಡ್ಕೋತ ಹೋಗುವಂತ, ಅವ್ರು ನೋಡೋರಿಲ್ಲ, ಕೇಳೋರಿಲ್ಲ, ಯಾವುದೇ ನಿಯಂತ್ರಣ ಹಾಕೋರಿಲ್ದೇನೆ ಕಡ್ಕೋತ ಹೋಗ್ತಿರ್ತಾರೆ. ಪಾಪ ಗೌಳಿ ಜನ ತಮ್ಮ ಎಮ್ಮೆ ಮೇಸ್ಕೋತ ಬಂದ್ರೆ ಅವ್ರ ಗೌಳಿಯನ್ನ ಹಿಡಿದು ಹೊಡಿತಾರೆ. ಹಿಂಗೆ ಅಂದ್ರೆ ಮಾಧವ್ ಗಾಡ್ಗಿಲ್ ಸ್ವತಃ ನೋಡಿದ್ದನ್ನು ಹೇಳ್ತಾರೆ. ನಾನೊಂದು ಸುಮ್ಮನೆ ಅಧ್ಯಯನ ಮಾಡ್ಲಿಕ್ಕೆ ಬಂದವಾಗ ನೆಟ್ಟಿಗೆ ನಿಂತ್ಕೊಂಡು ನೋಡ್ತಾನೆ ಉಳಿದೆ ಅವ್ರು ಹೊಡಿತಾ ಇದ್ದಿದ್ದನ್ನ ಅಂತೇಳಿ. ಬಹಳ ವಿಷಾದದಿಂದ ಬರೀತಾರೆ. ಅಂದ್ರೆ ಆ ಜನರ ಹಕ್ಕಾಗಿತ್ತು ಅದು, ಅವ್ರು ಯಾವಾಗ್ಲೂ ಎಮ್ಮೆ ಮೇಯಿಸೋ ಜಾಗ ಆಗಿತ್ತು ಅದು. ಅಂಥದನ್ನ ಇವರು ಕಸ್ಕೊಂಡು
ಅಲ್ಲಿ ಕಸಗೊಳ್ಳೋದು ಅಂದ್ರೇನು, ತಮಗೆ ಕೊಟ್ಟಷ್ಟೇ ಜಾಗ ಅಷ್ಟೇ ಅಲ್ಲ, ಇಡೀ ಆ ಜಾಗವನ್ನೇ ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ಸಂಪೂರ್ಣ ಬಿದಿರನ್ನು ನಾಶ ಮಾಡಿ, ಪುಟ್ಟಿ ನೇಯುವವರಿಗೂ ಆಯ್ತು, ಎಮ್ಮೆ ಮೇಯಿಸುವವರಿಗಾಯ್ತು, ಅದನ್ನ ಅವಲಂಬಿಸಿದಂತ ಜನರ ಜೀವನದ ಮೇಲೆ ಎಷ್ಟು ದೊಡ್ಡ ಆಘಾತವನ್ನು ಮಾಡಿದ್ದಾರೆ ಅಂತ ಹೇಳಿ ಇದು ಒಂದು ಉದಾಹರಣೆ ಮಾತ್ರ. ಇಂಥದ್ದು ನೂರಾರು ಸಿಗ್ತವೆ ನಮಗೆ ಇಡೀ ಪುಸ್ತಕ ತುಂಬಾ. ದಿವಾಕರ್ ಅವ್ರು ಹೇಳ್ದಂಗೆ ಇದು ಮಾಧವ್ ಗಾಡ್ಗಿಲ್ರ ಕಥನ ಅಲ್ಲ, ಇಡೀ ನಮ್ಮ ಪಶ್ಚಿಮ ಘಟ್ಟದ, ಅಥವಾ ನಮ್ಮ ಪಶ್ಚಿಮ ಘಟ್ಟ ಮಾತ್ರ ಅಲ್ಲ, ನಮ್ಮ ದೇಶದ ಪರಿಸರ ಮತ್ತು ಅಭಿವೃದ್ಧಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಕೈ ಮಾಡಿ ಬೆಟ್ ಮಾಡಿ ತೋರಿಸಿದವರು ಮಾಧವ್ ಗಾಡ್ಗಿಲ್. ಮತ್ತೆ ಥ್ರೂ ಔಟ್ ಇಡೀ ತಮ್ಮ ಜೀವನದುದ್ದಕ್ಕೂ ಅವರು ಇಂದಿರಾ ಗಾಂಧಿ ಅವರಿಗೆ ಸಲಹೆಗಾರರಾಗಿದ್ರು. ಆದ್ರೆ ಅವ್ರದ್ದು ಯಾವಾಗ್ಲೂ ಏನು ನಿಷ್ಠುರವಾದಂತ ಮಾತು, ಇದನ್ನ ನೀವು ಮಾಡಿದ್ರೆ ಇದು ನಾಶದ ಕಡೆನೆ ಜಾಸ್ತಿ ಹೋಗ್ತದೆ ಹೊರತು ನಿಜವಾದ ಅಭಿವೃದ್ಧಿ. ಶಾಂತಕೊಳ್ಳೋದನ್ನು ನೀವು ಕೇಳಿರ್ಬೋದು, ಸೈಲೆಂಟ್ ವ್ಯಾಲಿ ಅಲ್ಲಿ ಹೋಗಿ ಕೂಡ ಅವರು ಅಧ್ಯಯನ ಮಾಡಿದಾಗ ಎಷ್ಟು ಪ್ರಮಾಣದ ಕಾಡು ನಾಶ ಆಗ್ತದೆ ಅಂತೇಳಿ ಅಧ್ಯಯನ ಮಾಡಿ ವರದಿ ಕೊಟ್ಟಾಗ ಕಡೆಗೆ ಇಂದಿರಾ ಗಾಂಧಿ ಅವರು ಅದನ್ನು ತಡಿತಾರೆ. ಶಾಂತಕೊಳ್ಳೋದು ನಾಶ ಆಗ್ಲಿಕ್ಕೆ ಬಿಡುವುದಿಲ್ಲ, ಅಲ್ಲಿ ವಿದ್ಯುತ್ ಉತ್ಪಾದನಾ ಇದನ್ನೇನು ಮಾಡೋರಿದ್ರು ಅದು ಆಗ್ಲಿಕ್ಕೆ ಬಿಡುವುದಿಲ್ಲ. ಹೀಗೆ ಯಾವಾಗಲೂ ಪರಿಸರ ಅಂದ್ರೆ ಬರೇ ಕಾಡು ಮೇಡು ಅಷ್ಟೇ ಅಲ್ಲ, ಅದನ್ನು ನಂಬಿದಂತ ಜನಾಂಗಗಳ ಪರವಾಗಿ ನಿಂತ್ಕೊಂಡು ಸರ್ಕಾರಕ್ಕೆ ಗಟ್ಟಿಯಾಗಿ ಮುಂದೆ ನಾವು ಮಾಧವ್ ಗಾಡ್ಗಿಲ್ ವರದಿ ಬಗ್ಗೆ ಹೇಳ್ತೀವಿ. ಎಷ್ಟು ಮಾಧವ್ ಗಾಡ್ಗಿಲ್ ವರದಿ ಅಂತ ಹೇಳಿ ಹೇಳ್ತಾರೆ ಹೊರತುನು ನಿಜವಾಗಿ ಆ ವರದಿಯಲ್ಲಿ ಏನಿತ್ತು ಅನ್ನೋದು ಅದು ಯಾರಿಗೂ ಓದ್ಲಿಕ್ಕೆ ಸಿಗದಂಗೆ ಮಾಡಿದ್ರು. ತೀರಾ ಇತ್ತೀಚೆಗೆ ನಾವು ಈ ಪುಸ್ತಕ ಬರೆಯೋ ಸಂದರ್ಭದಲ್ಲೇನೆ ಇದನ್ನ ಓದಿದ್ದೆ ಹೊರತು ಮಾಧವ್ ಗಾಡ್ಗಿಲ್ ವರದಿಯಲ್ಲಿ ಏನಿದೆ ಅಂತ ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲರೂ ಪಶ್ಚಿಮ ಘಟ್ಟ ಸಂಪೂರ್ಣ ಇದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗಿ ಇಲ್ಲಿದ್ದವ್ರನ್ನೆಲ್ಲ ಓಡಿಸ್ಬಿಡ್ತಾರೆ, ಇಲ್ಲಿ ಹಳ್ಳಿಗಳಲ್ಲಿ ಇರುವಂತ ಜನರನ್ನೆಲ್ಲ ಹೊರಗಾಕ್ತಾರೆ, ಇಂಥ ಸುದ್ದಿಯನ್ನು ಪ್ರಚಾರ ಮಾಡಿದ್ರೆ ಹೊರತು ಆಕ್ಚುಲಿ ಅವರು ಆ ಹಳ್ಳಿಗರ ಪರವಾಗಿ ಮಾತಾಡಿದವರು. ಈ ಹಳ್ಳಿಗಳು ಇರಬೇಕು, ಅವ್ರು ಏನು ಈ ಕಾಡನ್ನು ಅವಲಂಬಿಸಿದ್ದಾರೆ ಅದು ಅವ್ರಿಗೆ ದೊರಕಬೇಕು ಅಂತ ಮಾತಾಡಿದ್ದಾರೆ ಹೊರತು ಈ ಹಳ್ಳಿಗಳನ್ನ ಅಲ್ಲಿ ಇರುವಂಥವ್ರನ್ನ ಹೊರಗಾಕ್ಬೇಕು ಅಂತ ಅವ್ರು ಎಂದೂ ಮಾತಾಡಿಲ್ಲ. ಸೊ ಹೀಗೆ ಕೇವಲ ಪರಿಸರ ಪರ ವಿಜ್ಞಾನಿ ಅಷ್ಟೇ ಅಲ್ಲ, ಜನಪರ ವಿಜ್ಞಾನಿ ಆಗಿದ್ರು. ಸೊ ಆ ದೃಷ್ಟಿಕೋನದಲ್ಲೇ ಅವರು ಅಭಿವೃದ್ಧಿಯನ್ನ ನೋಡ್ತಾ ಇದ್ರು. ಸೊ ಇದನ್ನೆಲ್ಲ ವಿವರ ಇರೋದ್ರಿಂದ ಮಾನ್ಯ ದಿವಾಕರ್ ಅವ್ರು ಹೇಳ್ದಂಗೆ ಎಲ್ಲರೂ ಓದ್ಲೇಬೇಕಾದಂತ ಪುಸ್ತಕ ಇದು. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಅವ್ರಿಗೆ ಮಾಧವ್ ಗಾಡ್ಗಿಲ್ ಅವ್ರಿಗೆ ಸರ್ಕಾರದಿಂದ ಸರಿಯಾದಂತ ಗೌರವ ಸಿಗ್ಲಿಲ್ಲ, ಜನ ಇರ್ಲಿಲ್ಲ ಅಂತ. ಅದಕ್ಕೊಂದು ಲೈವ್ ಉದಾಹರಣೆ ಅಂತ ಹೇಳಿದ್ರೆ, ಮೈಸೂರು ಸರಸ್ವತಿಪುರಂ ಅಲ್ಲಿ ಡಾಕ್ಟರ್ ಎಚ್ ಎಸ್ ಕೃಷ್ಣಸ್ವಾಮಯ್ಯಂಗಾರ್ ಅಂತಿದ್ರು. ಈ ಸುಧಾದಲ್ಲಿ ವ್ಯಕ್ತಿ ಪರಿಚಯ ಬರೆಯೋರು, ಭಾರಿ ಎಚ್ ಎಸ್ ಕೆ ಅವರು. ಅವ್ರು ಡೆತ್ ಆದ ದಿವಸ ಸರ್ಕಾರದ ಕಾರ್ಯದರ್ಶಿ ಯಾರಾಗಿದ್ರು ಅಂದ್ರೆ ವಿಜಯ ಭಾಸ್ಕರ್ ಅವ್ರು ಇದ್ರು ಮೇಡಮ್. ಅವ್ರಿಗೆ ಒಬ್ರು ಇಲ್ಲಿ ರಾಮದಾಸ್ ಅವರಿಂದ ಫೋನ್ ಮಾಡಿಸಿದ್ವಿ, ಹಿಂಗೆ ಸರ್ಕಾರ ಗಾರ್ಡ್ ಆಫ್ ಆನರ್ ಕೊಡಿ, ಇದು ಸರ್ಕಾರದ ವತಿಯಿಂದ ಗೌರವ ಸಲ್ಲಿಸಿ. ನಮ್ಮ ಪ್ಯಾನಲ್ ಅಲ್ಲಿ ಇಲ್ಲ ಸರ್ ಅಂತ ಹೇಳಿ. ಅಂದ್ರೆ ಇದೇನ್ ಗೊತ್ತೇ, ಸರ್ಕಾರಗಳು ನಮ್ಗೆ ಆನರ್ ಮಾಡ್ತೇವೆ ನಾವು ಮಾಡಕ್ ಆಗಲ್ಲ. ಅದು ಏನೋ ಅವ್ರದ್ದು ಏನಂತ ಹೇಳಿದ್ರೆ, ಅವ್ರದ್ದು ಯಾವ ಪ್ಯಾನಲ್ ಇಟ್ಕೊಂಡಿರ್ತಾರೋ ಏನೋ, ಅಥವಾ ಈ ತರದವ್ರನ್ನ ಆದಷ್ಟು ದೂರ ಇಡಬೇಕು ಅಂತನೋ. ಈಗ ಎಚ್ ಎಸ್ ಕೆ ಅವ್ರಿಗೇನೆ ಅವ್ರು ಒಂದು ಸರ್ಕಾರಿನ ಗೌರವ ಕೊಡ್ಲಿಲ್ಲ ಅಂದ್ರೆ ಅವತ್ತೇ ಹೇಳಿದ್ರು ನಾವು, ಇವರು ಸರ್ಕಾರ ವಿಜಯ ಭಾಸ್ಕರ್ಗೂ ಇವ್ರಿಗೂ ಜೋರ್ ಮಾಡಿದ್ರು, ಅವರು ಜೋರ್ ಮಾಡಿದ್ರು. ಈ MLA ಮಾತೆಲ್ಲ MLA ಕೇಳಿದ್ರು ಅಂತ ನಾವು ಕೇಳಕ್ಕಾಗಲ್ಲ ಅಂತ ಫೋನ್ ಇಟ್ಬಿಟ್ರು. ಅಂದ್ರೆ ಇದೇನಾಗಿದೆ ಅಂದ್ರೆ ಮೇಡಮ್, ಇದು ಸಾಹಿತಿಗಳಿಗೆ ಗೌರವ ಕೊಡ್ತಾರೋ ಬಿಡ್ತಾರೋ, ನಮ್ಮ ಪಾಡಂಗ್ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು. ಸೆಕೆಂಡ್ ಒನ್, ನೀವು ಹೇಳಿದ್ರಲ್ಲ ಈಗ CFTRI ನಲ್ಲಿ ಮೇಡಮ್ಗೆ ಬಹುಶಃ ಇದು ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ನಮ್ಮ ರತಿ ಮೇಡಮ್ಗೆ. 92 ನಲ್ಲಿ ಒಂದು ರಿಪೋರ್ಟ್ ಮಾಡಿದ್ರು ಮೇಡಮ್. ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಈ ಪೆಟ್ರೋಲಿಯಂದು ಒಂದು ಇದನ್ನ ತಂದು ಸನ್ ಪ್ಯೂರ್ ಆಯಿಲ್ ಅಂತ ಮಾಡ್ತಾರೆ. ಅದು ಆಕ್ಚುಲಿ ಅದಕ್ಕೆ ಕೆಮಿಕಲ್ ಬೆರೆಸಿ ಅಲ್ಲಿ ಫ್ಯಾಕ್ಟ್ರಿ ಇದೆ, ದೊಡ್ಡ ಮಟ್ಟದ ಫ್ಯಾಕ್ಟ್ರಿ ಇದೆ. ಅದನ್ನ ಈಗಲೂ ಜನ ಉಪಯೋಗಿಸ್ತಾ ಇದ್ದಾರೆ ಬಿಡಿ. ಆ CFTRI ನಲ್ಲಿ ಅದನ್ನು ಉಪಯೋಗಿಸ್ಬೇಡಿ ಅಂತ ಹೇಳಿ ಅವತ್ತಿದ್ದಂತ ಯಾರು ICP ನಲ್ಲಿ ಅಕ್ಮಲ್ ಪಾಷಾ, ಪ್ರಕಾಶ್ ಮತ್ತೆ ಇನ್ನೊಬ್ರು ಮೇಡಮ್ ಇದ್ರು ಅನ್ಸುತ್ತ, ಇದರಲ್ಲಿ ಇದನ್ನ ಇದ್ರಲ್ಲೆಲ್ಲ ಹೇಳಿದ್ರು. ಪ್ರೆಸ್ ಮೀಟ್ ಮಾಡಕ್ಕ ಆಗ್ಲಿಲ್ಲ ಅವರು, ಎಲ್ರಿಗೂ ಹೇಳಿದ್ರು ಇದು ಭಾರಿ ಡೇಂಜರ್, ಇದರಿಂದ ತುಂಬಾ ಎಫೆಕ್ಟ್ ಇದೆ,
ಅದು ಜನರ ಹೆಲ್ತ್ ಮೇಲೆ ತುಂಬಾ ಅಡ್ವರ್ಸ್ ಆಗುತ್ತಿದ್ದು. ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ಪಬ್ಲಿಕ್ ಯೂಸ್ ಮಾಡ್ದಂಗೆ ಮಾಡ್ಬೇಕಿದು ಅಂತ ಹೇಳಿ ಇವರೇ ಎಲ್ಲೋ ಶಿವರಾಂಪೇಟೆಗೆ ಹೋಗಿ ಒಂದು 10-20 ಪ್ಯಾಕೆಟ್ ತಂದು ಅದ್ರಲ್ಲಿ ಮಾಡಿ ಕೆಮಿಕಲ್ಸ್ ಇಂದ ಪ್ರೂವ್ ಆಯ್ತು. ಅವತ್ತಿದ್ದಂತ ಡೈರೆಕ್ಟರ್ ಡಾಕ್ಟರ್ ಪಾರ್ಪಿಯಾ ಅಂತ ಹೇಳಿ, ಅದ್ ನಮ್ಗೆ ಚೆನ್ನಾಗ್ ಗೊತ್ತು. ನಾವಾಗ ಒಂದು ರಿಪೋರ್ಟ್ ಮಾಡಿದೀವಿ ಆಗ. ಅದಕ್ಕೇನೆ ಅವ್ರು ಇದನ್ನ ಇವರು ಮಾಡಿದ್ರಲ್ಲ, ರಿಪೋರ್ಟ್ ಮಾಡಿದ್ರಲ್ಲ, ಅದನ್ನು ಮಾಡಬೇಡಿ ಅದನ್ನ ರಿಲೀಸೇ ಮಾಡ್ಲಿಲ್ಲ. ನಾವು ಕೇಳಿದ್ವಿ ಯಾಕೆ ಸರ್ ಅಂತ ಹೇಳಿದ್ರೆ, ಇಲ್ಲ ನಮ್ಗೆ ಮೇಲ್ಗಡೆಯಿಂದ ಒತ್ತಡ ಇದೆ, ಇವತ್ತೂ ಜನ ಅದನ್ನ ತಿಂತಾ ಇದ್ದಾರೆ, ಅದನ್ನ ಅನುಭವಿಸ್ತಾ ಇದ್ದಾರೆ. ಈ ತರ ಆದ್ರೆ ನೀವು ಸರ್ಕಾರಗಳೇ ಈ ತರ ಆದ್ರೆ ಹೆಂಗೆ ಅಂತ ಹೇಳಿ ಒಂದು. ಇನ್ನೊಂದು, ನೀವು ಪರಿಸರ ಒಂದ್ ಕಡೆ ಸರಿ, ಈಗ ಮೆಟ್ರೋ ಮಾಡುವಾಗ ಮೇಡಮ್, ಬೆಂಗಳೂರಲ್ಲಿ ಮೆಟ್ರೋ ಮಾಡುವಾಗ ಬಹುಶಃ ನಿಮ್ಗೆ ಚೆನ್ನಾಗ್ ಗೊತ್ತಿದೆ, ಅದು ಸುಮಾರು 3,000 ಮರಗಳನ್ನ ಕಡಿದ್ರು. ಆಗ ಅಲ್ಪ ಇವರಿದ್ರು ಅಲ್ಲಿ ಲೋಕಲ್ MLAಗಳು ಯಾರು ಸಪೋರ್ಟ್ ಮಾಡ್ಲಿಲ್ಲ. ನೀವು 3,000 ಮರ ಕಡೀರಿ, ಅದು ಅಭಿವೃದ್ಧಿ ಹೆಸರಲ್ಲಿ ನಾವು ಕಡಿಬೇಡಿ ಅಂತ ಹೇಳಲ್ಲ, ಆದ್ರೆ ನೀವು 3,000 ಮರಗಳನ್ನ ಬೇರೆ ಕಡೆ ಪ್ಲಾಂಟ್ ಮಾಡಿ, ಫಸ್ಟ್ ನಟ್ಬಿಟ್ಟು ಆಮೇಲೆ ಕಡೀರಿ. ಅದ್ ಎಲ್ಲಾಯ್ತು ಮೇಡಮ್. ಬಟ್ ಏನಂತ ಹೇಳಿದ್ರೆ ಇವರು ಸರ್ಕಾರಗಳಲ್ಲಿ ಅಷ್ಟೇ ಬೇಡ, ಇನ್ನೊಂದು ನಿಮ್ಗೆ ಲೈವ್ ಉದಾಹರಣೆ ಹೇಳ್ತೀನಿ. ಈ ಪಾಂಡುಪುರ ಸುತ್ತಮುತ್ತ ತುಂಬಾ ಬೆಟ್ಟಗಳಿತ್ತು, ಎಲ್ಲಾನು ಕ್ರಶಿಂಗ್ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪೊಲಿಟಿಷಿಯನ್ನೇ ಅದರ ಲೈಸೆನ್ಸ್ ತಗೊಂತಾರೆ. ಹಿಂಗಾದಾಗ ಯಾವ ತರ ಪರಿಸರ ಉಳಿಸೋದು ಮೇಡಮ್? ಇಲ್ಲ, ಮಾಧವ್ ಗಾಡ್ಗೀಲ್ ಅವ್ರಿಗೆ ಈಗ ಸ್ಟೇಟ್ ಆನರ್ಸ್ ಕೊಡ್ಬೇಕು, ಇವರೇನ್ ಗಾರ್ಡ್ ಆಫ್ ಆನರ್ ಕೊಡ್ಬೇಕು ಅಂತ ಅದೇನ್ ಬೇಕಾಗಿಲ್ಲ. ಯಾಕಂದ್ರೆ ಈಗ ಸರ್ಕಾರದ್ದೇನ್ ಆದ್ರೆ ಅವರು ಕೊಟ್ಟಂತಹ ವರದಿಗಳು ಪರಿಸರದ ಮೇಲೆ ಅವರು ಕೊಟ್ಟಂತ, ಇನ್ಕ್ಲೂಡಿಂಗ್ ಪರಿಸರ ರಕ್ಷಣಾ ಸಮಿತಿಯಿಂದ ಕೊಟ್ಟಿರುವಂತ ಪಶ್ಚಿಮ ಘಟ್ಟದ ವರದಿನ ಮೇಡಮ್ ಹೇಳ್ದಂಗೆ ಅದನ್ನ ಹಿಂದಕ್ಕೆ ಹಾಕ್ಬಿಟ್ಟು ರಂಗರಾಜನ್ ವರದಿ ತಂದ್ಕೊಂಡು ಬಿಡಿ. ಆ ಒಂದು ಕಾರಣಕ್ಕಾಗಿ ಅವರೊಬ್ಬ ವಿಜ್ಞಾನಿ, ಒಬ್ಬ ಪರಿಸರ ವಿಜ್ಞಾನಿ ಅನ್ನೋದನ್ನ ಕೂಡ ಗೌರ್ಮೆಂಟ್ ಕನ್ಸಿಡರ್ ಮಾಡ್ಲಿಲ್ಲ. ಸೊ HSK ಅವ್ರಿಗೆ ಕಂಪೇರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇವರ ಸಾಧನೆಗಳೇನಿದೆ ಅಂಡ್ ಇವರ ಸ್ಟಡೀಸ್ ಏನಿದೆ, ಇನ್ಫ್ಯಾಕ್ಟ್ ನನ್ನ ಐಡಿಯಾ ಮಾಧವ್ ಗಾಡ್ಗಿಲ್ ಸ್ಟಡೀಸ್ ಮಾಡಿರೋದನ್ನೆಲ್ಲ ನಾವು ಎಲ್ಲರೂ ಓದ್ಬಿಟ್ರೆ ಬಹುಶಃ ಪ್ರತಿಯೊಬ್ಬರು ಪರಿಸರವಾದೇ ಆಗ್ಬಿಡುತ್ತೆ. ಅಷ್ಟೊಂದು ಸ್ಟಡೀಸ್ ಮಾಡಿದ್ದಾರೆ ಅವರು. ಸೊ ಅಷ್ಟೊಂದು ಬರೆದಿದ್ದಾರೆ, ಅಷ್ಟು ವೈವಿಧ್ಯಮಯ ಸಾಹಿತ್ಯವನ್ನ ಕೊಟ್ಟಿದ್ದಾರೆ. ಅದು ಕನ್ನಡಕ್ಕೆ ಕೂಡ ಈಗ ಈಕ್ವಿಟಿ ಇನ್ನೊಂದು ಪುಸ್ತಕ ಹೇಳಿದ್ರು ಅವ್ರು, ಎಕಾಲಜಿ ಅಂಡ್ ಈಕ್ವಿಟಿ, ಅದನ್ನು ಕೂಡ ಕನ್ನಡಕ್ಕೆ ಬಂದಿದೆ. ಆ ಮಟ್ಟಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅವರು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವರು ಒಬ್ಬ ಸೈಂಟಿಸ್ಟ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸರ್ವ್ ಮಾಡಿರುವಂತ ವ್ಯಕ್ತಿ ಅವರು. ಸೊ ಈ ತರದ ವ್ಯಕ್ತಿಗೆ ಒಂದು ಕೊಡಬೇಕಾದಂತ ಒಂದು ಗೌರವವನ್ನು ಕೂಡ ಇವರು ಒಂಥರ ಪಾಪ ಎಲ್ಲರೂ ತೀರೋದಂಗೆ ಅವರು ತೀರೋದು, ಒಂದು ಅಂತ್ಯ ಸಂಸ್ಕಾರ ಆಯ್ತು, ಸ್ವಲ್ಪ ಜನ ಹೋಗಿತ್ತು. ಸೊ ಇದು ನಮ್ಮ ಸರ್ಕಾರಗಳು ಮಾಡೋದು. ಯಾಕಂದ್ರೆ ಅವರು ಕೊಡ್ತಾ ಇದ್ದ ವರದಿಗಳು ಇಂದಿರಾ ಗಾಂಧಿ ಟೈಮಲ್ಲೂ ಗೌರ್ಮೆಂಟ್ಗೆ ಅಗೇನಿಸ್ಟ್ ಆಗಿದ್ರು, ಬಟ್ ಇಂದಿರಾ ಗಾಂಧಿ ಒಪ್ಕೋತಾ ಇದ್ರು. ರಾಜೀವ್ ಗಾಂಧಿ ಟೈಮಲ್ಲೂ ಗೌರ್ಮೆಂಟ್ಗೆ ಅಗೇನಿಸ್ಟ್ ಆಗಿ ಕೊಟ್ಟಿದ್ರು. ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮ್ಯಾಕ್ಸಿಮಮ್ ಕ್ರೈಮ್ಗೆ ಮಿನಿಮಮ್ ಪನಿಷ್ಮೆಂಟ್ ಸಿಕ್ಕಿರೋದ್ರಿಂದ ಭೂಪಾಲ್ ಗ್ಯಾಸ್ ಟ್ರಾಜಿಡಿಲಿ ಅಂತ ಹೇಳ್ತಾರೆ ಒಂದ್ ಕಡೆ. ನಾನು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೇನೆ. ಹೀನಿಯಸ್ ಕ್ರೈಮ್ ಅಂತ ಏನ್ ಹೇಳಿದ್ರೆ, ಮ್ಯಾಕ್ಸಿಮಮ್ ಕ್ರೈಮ್ ಏನಿದೆ ಅದಕ್ಕೆ ಕನಿಷ್ಠ ಮಟ್ಟದ ಒಂದು ಶಿಕ್ಷೆಯನ್ನ ಆಗಿದೆ ಅಂತ ಹೇಳಿದ್ರೆ ಅದು ಭೂಪಾಲ್ ಗ್ಯಾಸ್ ಟ್ರಾಜಿಡಿಲಿ ಆಗಿದೆ ಅಂತ ಆ ಮಟ್ಟಿಗೆ ಖಂಡಿಸ್ತಾರೆ. ಅದನ್ನ ರಾಜೀವ್ ಗಾಂಧಿ ಅವರು ಕೂಡ ಒಪ್ಕೋತಾರೆ. ಸೊ ಈ ತರದ ಒಂದು ಅಪ್ರೋಚ್ ಇದೆಯಲ್ವಾ, ಈಗಿನ ಗೌರ್ಮೆಂಟ್ ಅಲ್ಲಿ ಅದು ಇಲ್ವೇ ಇಲ್ಲ. ಸೊ 2022 ಅವ್ರ ದಾಖಲೆಗಳನ್ನು ನೋಡಿದಾಗ ಪ್ರತಿಯೊಂದು ಸರ್ಕಾರವೂ ಸಹ, ಅಂಡ್ ಅವ್ರು ಮುಖ್ಯವಾಗಿ ಹೇಳೋದು ಅರಣ್ಯ ಇಲಾಖೆನೆ ಪರಿಸರಕ್ಕೆ ವಿರೋಧಿ ಅಂತ. ಪರಿಸರ ನಾಶ, ಅರಣ್ಯ ಇಲಾಖೆನೆ ದೊಡ್ಡ ಕ್ರಿಮಿನಲ್ ಅಂತಾನೆ ಅವ್ರು ಎಷ್ಟೋ ಕಡೆ ಪ್ರೂವ್ ಮಾಡಿ ತೋರಿಸ್ತಾರೆ. ಹೇಗೆ ಫೈಲ್ಸ್ ನ ಮುಚ್ಚಾಕ್ತಾರೆ, ಹೇಗೆ ಸರ್ಕಾರದ ಒತ್ತಡದಿಂದ ಇದ್ ಮಾಡ್ತಾರೆ. ಸೊ ಈ ಅಂಶಗಳನ್ನ ನಾವು ಮಾಧವ್ ಗಾಡ್ಗಿಲ್ ಪುಸ್ತಕದಲ್ಲಿ, ಅದು ಪುಸ್ತಕ ಓದ್ತಾ ಇದ್ರೆ ನಮಗೆ ಡಿಸ್ಟರ್ಬ್ ಆಗತ್ತೆ ಮೈಂಡ್. ಏನಪ್ಪಾ ಇದು, ನಮಗೆ ಈ ತರ ಪ್ರಪಂಚ ದೇಶದಲ್ಲಿ ನಾವ್ ಇದೀವ ಅನ್ನೋಷ್ಟು ಮಟ್ಟಿಗೆ ಡಿಸ್ಟರ್ಬ್ ಆಗತ್ತೆ. ಇರ್ಲಿ, ಇದು ಚರ್ಚೆ ಬೇಕಾದ್ರೆ ಇನ್ನೂ ಒಂದ್ಸಲಿ ನಾವ್ ಇಟ್ಕೋಬಹುದು. ಈಗ ಬೇರೆಯವ್ರಿಗೆ ಮಾತಾಡ್ಲಿ ತೊಂದ್ರೆ ಇಲ್ಲ. ಓಕೆ, ಬೇರೆಯವ್ರ ತಮ್ಮ ಅಭಿಪ್ರಾಯಗಳನ್ನ. ಕ್ಲಿಫ್ಟನ್ ಅವರು ಕೈ ಎತ್ತಿ ರೂಪಾ ಹಾಸನ್ ಮಾತಾಡಿ. ರೂಪಾ, ಶಾರದಾ, ಅಭಿನಂದನೆಗಳು. ಹ್ಯಾಂಡ್ ರೈಸ್ ಮಾಡಿ. ಹಲೋ, ರೂಪಾ, ಮಾತಾಡಿ. ಅಭಿನಂದನೆಗಳು ನಿಮಗೆ, ಮತ್ತೆ ನಿಮ್ಮ ಬೆಂಬಲಕ್ಕೆ ನಿಂತಂತ ನಾಗೇಶ್ ಹೆಗಡೆ ಸರ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಪುಸ್ತಕದ ಪರಿಚಯ ಇಟ್ಕೊಂಡಿದ್ದು ತುಂಬಾ ಸಂತೋಷ ಆಯ್ತು. ನಾನು ಇನ್ನು ಪೂರ್ತಿ ಮುಗ್ಸಕ್ಕಾಗಿಲ್ಲ, ದಿವಾಕರ್ ಸರ್ ಅವ್ರು ಹೇಳ್ದಂಗೆ ಬೇರೆ ಬೇರೆ ಒತ್ತಡಗಳಲ್ಲಿ 200 ಪೇಜಷ್ಟು ಓದ್ ಮುಗಿಸಿದ್ದೀನಿ ಅಷ್ಟೇನೆ. ಆದ್ರೆ ಪಶ್ಚಿಮ ಘಟ್ಟದ ಒಂದು ರೀತಿನಲ್ಲಿ ಸೆರಗಿನಲ್ಲಿ ಇರುವಂತಹ ನಮಗೆ
ಮಾಧವ್ ಗಾಡ್ಗೀಳ್ ಅವರು ತುಂಬಾ ಹತ್ರ ಅಂತ ನಾವು ಭಾವಿಸ್ತೀವಿ, ಯಾಕಂದ್ರೆ ಪರಿಸರದ ಪರವಾಗಿ ಕೆಲಸ ಮಾಡ್ಕೊಳ್ತಾ ಬಂದ ಹಾಗೆ. ಆದ್ರೆ ಅವ್ರು ಇಲ್ಲಿ ಬಂದು ಅದೇನಕ್ಕೆಲ್ಲ ಹೋದಾಗ ನಮ್ಮ ಬಳಗದವರೆಲ್ಲರೂ ಬೇರೆ ಬೇರೆಯವರು ಅವ್ರ ಜೊತೆಗಿದ್ರು. ಆದ್ರೆ ನನಗೆ ಆ ಟೈಮಲ್ಲಿ ನಾನು ಅವ್ರ ಜೊತೆನಲ್ಲಿ ಹೋಗಕ್ ಆಗಿರ್ಲಿಲ್ಲ. ಆದ್ರೆ ಅವರೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಹೇಳ್ತಾ ಇದ್ರು ಮಾಧವ್ ಗಾಡ್ಗೀಳ್ ಅವ್ರ ಬಗ್ಗೆ, ಅವರ ಕಾಳಜಿ ಬಗ್ಗೆ ಎಲ್ಲ. ಅವಾಗೆಲ್ಲ ನನಗೆ ಅವರೊಬ್ಬ ವಿಜ್ಞಾನಿ ಅನ್ನಕ್ಕಿಂತ ಒಬ್ಬ ಪರಿಸರದ ಸಂತ ಅಂತಾನೆ ಕರಿಬೇಕು ಅವ್ರನ್ನ ಅಂತ ಅನ್ಸುತ್ತೆ ನನ್ಗೆ. ಅಂತಹ ಒಂದು ತೀವ್ರತೆ ಇತ್ತಲ್ಲ ಅವ್ರಿಗೆ, ಆ ಮನುಷ್ಯನ ಉಳಿವಿಗಾಗಿ ಇದ್ದಂತ ತೀವ್ರತೆ ಇತ್ತಲ್ಲ. ಅವ್ರೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಉಳಿಯಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿತ್ತು ಅಂತ ಅನ್ಸುತ್ತೆ ನಂಗೆ ನಿಜವಾಗಿ. ಯಾಕೆಂದ್ರೆ ಅವ್ರು ಕೊಟ್ಟ ವರದಿ ಇದೆಯಲ್ಲ, ಅದು ಹೇಳುತ್ತೆ ಮೋರ್ ದೆನ್ 60% ಪಶ್ಚಿಮ ಘಟ್ಟದ 60% ಅತಿ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ರು ಅವರು. ಅಂದ್ರೆ ಅಂದಾಜು 77,000 ಚದರ ಕಿಲೋಮೀಟರ್ ಪ್ರದೇಶನ ಅತಿ ಸೂಕ್ಷ್ಮ ಪರಿಸರ ಪ್ರದೇಶ ಅಂತ ಗುರುತಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮತ್ತೆ ಬೈಫರ್ಕೇಶನ್ ಮಾಡ್ತಾರೆ. ಸೂಕ್ಷ್ಮವಾಗಿರುವಂತದ್ದು ಸ್ವಲ್ಪ ಮಾಡ್ಕೊಳ್ಬೋದಂತ, ಜನವಸತಿ ಮಾಡ್ಕೊಳ್ಬೋದಂತ ಅಂತ ಹೇಳಿ. ಅಂದ್ರೆ ಆ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಜನವಸತಿ, ಜನರ ಏನು ಕಾಲೇ ಇಡಬಾರ್ದು ಅಲ್ಲಿ ಅಂತ ಹೇಳ್ಬಿಟ್ಟು, ಯಾವುದನ್ನು ಬಳಸಬಾರ್ದು ಅಂತ ಹೇಳಿ. ಅದು ನಮಗೆ ನಮ್ಮ ವಿಜ್ಞಾನಿ ಅಂದ್ರೆ ನಮ್ಮ ಸರ್ಕಾರಗಳು ಅಭಿವೃದ್ಧಿ ಹೆಸರಿನಲ್ಲಿ ಮಾಡ್ತಾ ಇದೆಯಲ್ಲ ಲೂಟಿ, ಅವ್ರಿಗಂತೂ ಜೀರ್ಣ ಮಾಡ್ಕೊಳಕ್ ಸಾಧ್ಯನೇ ಇರ್ಲಿಲ್ಲ. ಹಂಗಾಗಿ ಅವ್ರ ವರದಿ ಬಂದ ನಂತರ ಕಸ್ತೂರಿ ರಂಗನ್ ವರದಿಯನ್ನ ಮಾಡ್ಬೇಕಾದ್ರೆ ಅವರು ಕಸ್ತೂರಿ ರಂಗನ್ ಸಮಿತಿಯನ್ನ ಮಾಡಿದ್ರಲ್ಲ ವರದಿ ಕೊಡಿ, ಅವ್ರದಂತೂ ಏನೋ ಮಾಧವ್ ಗಾಡ್ಗೀಳ್ ವರದಿ ಜನರಿಗೆ ಪೂರಕವಾಗಿಲ್ಲ, ಜನರು ಬದುಕಕ್ಕೆ ಸಾಧ್ಯ ಇಲ್ಲ ಈ ತರದನ್ನೇನಾದ್ರು ವರದಿ ಅನುಷ್ಠಾನ ಮಾಡಿದ್ರೆ ಅಂತ ಹೇಳ್ತಾರಲ್ಲ. ಅವಾಗ ಅವ್ರೊಂದ್ ಮಾತು ಹೇಳ್ತಾರೆ, ಅದು ನಂಗೆ ತುಂಬಾ ಒಂಥರ ಹಾಂಟ್ ಮಾಡ್ತಾ ಇರುತ್ತೆ ಮತ್ತೆ ಮತ್ತೆ. ನಾನೇನ್ ರಾಜಕಾರಣಿ ಅಲ್ಲ, ನಾನ್ ಕೇವಲ ಪರಿಸರ ವಿಜ್ಞಾನಿ. ಹಂಗಾಗಿ ನನ್ಗೆ ರಾಜಕಾರಣಿಗಳ ತರ ಜನರಿಗೆ ಸುಳ್ಳನ್ ಹೇಳಿ ಮೆಚ್ಚಿಸ್ಬೇಕಾಗಿಲ್ಲ ನಾನೇನು. ಹೀಗಾಗಿ ಪಶ್ಚಿಮ ಘಟ್ಟದ ಉಳುವಿನ ಬಗ್ಗೆ ಅಥವಾ ನಮ್ಮ ಉಳುವಿನ ಬಗ್ಗೆ ನಾನು ಸತ್ಯ ಮಾತ್ರ ಹೇಳ್ತೀನಿ. ಈ ಅಪಸವ್ಯಗಳನ್ನೆಲ್ಲ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ರೆ ಖಂಡಿತ ನಮಗೆ ಮನುಷ್ಯರಿಗೆ ಉಳಿಗಾಲ ಇಲ್ಲ, ಪಶ್ಚಿಮ ಘಟ್ಟಕ್ಕೆ ಉಳಿಗಾಲ ಇಲ್ಲ ಅನ್ನೋದನ್ನ ನೋಡಕ್ಕೂ ಕೂಡ ನಾವ್ ಇರಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ. ಒಬ್ಬ ದೂರದೃಷ್ಟಿ ಇರುವಂತಹ ತತ್ವಜ್ಞಾನಿನೋ, ಒಬ್ಬ ಚಿಂತಕ ಅಥವಾ ಒಬ್ಬ ಸಂತ ಅಥವಾ ದಾರ್ಶನಿಕ ಅಂತೀವಲ್ಲ, ದಾರ್ಶನಿಕ ಅಂತ ಕರಿಬೇಕು ಅಂತ ಅನ್ಸುತ್ತೆ ನಾನು. ಪರಿಸರದ ದಾರ್ಶನಿಕ. ಮುಂದೆ ಆಗ್ಬೋದಾಗಿದ್ದನ್ನ ಊಹಿಸಿ ಅಲ್ಲ, ಅದನ್ನೊಂದು ಅನುಭವಿಸ್ತಿದ್ರಲ್ಲ ಅವರು. ಆ ತೀವ್ರತೆ ಅವ್ರ ಬರವಣಿಗೆನಲ್ಲೂ ಅದ್ ಕಾಣುತ್ತೆ. ನೀವ್ ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ತಂದಿದ್ದೀರಾ ಅಂದ್ರೆ, ಅವ್ರು ಬೇರೆ ಭಾಷೆಲಿ ಅದನ್ನ ಬರ್ದಿದ್ದನ್ನೇನೋ ನೀವು ತರ್ಜುಮೆ ಮಾಡಿದೀರಾ ಅಂತ ಅನ್ಸೋದೇ ಇಲ್ಲ. ಅವ್ರು ಕನ್ನಡದಲ್ಲೇ ನಮ್ ಮುಂದೆ ಕುತ್ಕೊಂಡು ಏನೋ ಹೇಳ್ತಾ ಇದಾರೆ, ನಾವು ಕೇಳ್ತಾ ಇದೀವಿ ಅನ್ನೋ ತರದ್. ಅಷ್ಟು ಒಂಥರ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಈ ಖಂಡಿತವಾಗಿ ಯಾವತ್ತೂ ಮತ್ತೆ ಈ ಅಧಿಕಾರಶಾಹಿ ಆಡಳಿತ ವರ್ಗ ಇವ್ರುಗಳಿಗೆ ಖಂಡಿತವಾಗೂ ಈ ಸೂಕ್ಷ್ಮತೆಗಳು ಯಾವತ್ತಿಗೂ ಅರ್ಥ ಆಗಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ದುಡ್ಡು ಬೇಕು. ಅಧಿಕಾರ ಯಾಕೆ ಬೇಕು ಅಂದ್ರೆ ದುಡ್ಡು ಮಾಡಕ್ ಬೇಕು. ದುಡ್ಡಿಗೆ ಮೂಲ ಎಲ್ಲಿದೆ ಅಂದ್ರೆ ಪ್ರಕೃತಿ ಸಮೃದ್ಧವಾಗಿದೆಯಲ್ಲ, ಅದನ್ನ ಕೊಳ್ಳೆ ಹೊಡೆಯೋದು, ನಾಶ ಮಾಡೋದು, ಅದನ್ನ ಮಾಡ್ಕೊಂಡು ಹೋಗೋದು, ಇದನ್ನೇ ಅಂತ ಹೇಳ್ತಾರೆ ಅವರು. ನನ್ ಕಣ್ಣು ಮುಂದೆನೆ ನನಗೆ ಇದು ನಡೀತಾ ಇರೋದು, ಇದು ದುರಂತ ಸಂಭವಿಸ್ತಾ ಇರೋದನ್ನ ನೋಡಕ್ ಆಗ್ತಾ ಇಲ್ಲ ಅಂತ ನನ್ ಗೆಳೆಯರೆಲ್ಲ ಮಾತಾಡ್ತಿರ್ತೀವಲ್ಲ ನಾವು, ಅವಾಗ ಹೇಳ್ತಿರ್ತಾರ. ಪಶ್ಚಿಮ ಘಟ್ಟದ ಬಗ್ಗೆ ಒಂದು ವರ್ಣನೆ ಮಾಡಿದ್ದಾರೆ ಅವ್ರ ರಿಪೋರ್ಟ್ ಅಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಯಾವ ಕವಿನೂ ಕೂಡ ಅಷ್ಟು ವರ್ಣಿಸಕ್ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಪಶ್ಚಿಮ ಘಟ್ಟವನ್ನ ಹಸಿರು ಸೆರೆಕು ಇಡೀ ತೂತು ಬಿಟ್ಬಿಟ್ಟು ಬಡವರು ಕೂಡ ಪಾಪ ಅಂದ್ರೆ ಇವ್ರ ಗಣ್ಯರೆಲ್ಲರನ್ನು ಕೂಡ ಹರಿದು ತಿಂದು ಚಿಂದಿ ಮಾಡಿ ಭಾರತ ತಾಯಿನ, ಪಶ್ಚಿಮ ಘಟ್ಟ ತಾಯಿನ ಲೂಟಿ ಹೊಡಿತಾ ಇದ್ದಾರೆ. ಈ ಬಡವರು ಪಾಪ ಅವ್ರಗಳಿಗೆ ಏನೂ ಗೊತ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ, ಅವರು ಅದನ್ನ ನೋಡ್ಕೊಂಡು ಸುಮ್ನೆ ಇರುವಂತ ಸ್ಥಿತಿ ಬಂದಿದೆ ಅಂತ ವರ್ಣಿಸ್ತಾರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅವ್ರ ವರದಿನಲ್ಲಿ. ಇವೆಲ್ಲನೂ ಮತ್ತೆ ಜ್ಞಾಪಕ ಮಾಡ್ಕೊಂಡಂಗಾಯ್ತು. ಧನ್ಯವಾದಗಳು ಫ್ರೈಡೆ ಫೋರಂಗೆ ಮತ್ತು ನೀವು ಮಾತಾಡಿದ್ದಕ್ಕೆ. ದಿವಾಕರ್ ಸರ್ ಮತ್ತಷ್ಟು ಅದ್ರ ವಿವರಗಳನ್ನೆಲ್ಲ ಹೇಳಿದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು. ನಾನು ಇನ್ನೊಂದು 3 ಕೋಟ್ಸ್ ಹೇಳ್ಬಿಟ್ಟು ಬೇರೆಯವ್ರಿಗೆ ಬಿಡ್ತೀನಿ ನೋಡಿ. ಕಾಂಕಾರ್ಡ್ ಅಲ್ಲಿ ಅವರು ಅಧ್ಯಯನಕ್ಕೆ, ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರಕ್ಕೆ ಹೋದಾಗ ಪ್ರೊಫೆಸರ್ ಮೇಯರ್ ಅನ್ನೋರು ಅವ್ರ ಬಗ್ಗೆ ತುಂಬಾ ಹೊಗಳಿ, ನಿನ್ ಬಹಳ ಒಳ್ಳೆ ಮೇಧಾವಿ ಹಾಗೆ ಹೇಗೆ ಅಂತ ಒಬ್ಬ ಕಿರಿಯರಾದ್ರೂ ಕೂಡ ಇವ್ರಿಗೆ ಉತ್ತೇಜನ ಕೊಡ್ತಾರೆ. ಆದ್ರೆ ಇವರು ಹೊಗಳುವಂತ ವಿಚಾರ ನಿಜ. ಆದ್ರೆ ಹಾರ್ವರ್ಡ್ ನ ಪ್ರಯೋಗಾಲಯದಲ್ಲಿ ಒಬ್ಬ ಕಲಿಯ ಅಥವಾ ಒಬ್ಬ ಮಹಿಳಾ ವಿಜ್ಞಾನಿಯೂ ಇಲ್ಲದಿದ್ದುದು ನನ್ನ ಗಮನಕ್ಕೆ ಬಂತು. 70ನೇ ಇಸ್ವಿಲಿ ಅಂದ್ರೆ ವುಮೆನ್ ರೆಪ್ರೆಸೆಂಟೇಷನ್ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಕೊಟ್ಟರು. ಇನ್ನೊಂದ್ ಕಡೆ ಹೇಳ್ತಾರೆ, ತಾನು ಅವಲಂಬಿಸಿರುವ
ತಾನು ಅವಲಂಬಿಸಿರುವ ಪರಿಸರ ದ್ರವ್ಯಗಳನ್ನು ನಾಶ ಮಾಡುವ ಮನುಷ್ಯನಂತಹ ಇನ್ನೊಂದು ಜೀವಿ ಇಲ್ಲ ಅಂತ ಕೂಡ ಒಂದ್ ಕಡೆ ಕಾಮೆಂಟ್ ಮಾಡ್ತಾರೆ. ಆಮೇಲೆ ಮೂರನೇ ಹೇಳೋದಂದ್ರೆ, ಇದು ಬಹಳ ನನಗೆ ತುಂಬಾ ಇಷ್ಟ ಆಗಿದ್ದ ಕೋಟ್ ಇದು. ಬ್ರಿಟಿಷರ ಕಾಲದಲ್ಲಿ ಇದನ್ನು ಅಂದ್ರೆ ಈ ಪರಿಸರ ನಾಶ ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಇದನ್ನು ವಸಾಹತುಗಳಿಂದ ಶೋಷಣೆ ಎಂದು ಕರೆಯಲಾಗುತ್ತಿತ್ತು. ಸ್ವತಂತ್ರ ಭಾರತದಲ್ಲಿ ಇದನ್ನು ಅಭಿವೃದ್ಧಿಯ ಹೆಸರನ್ನಿಟ್ಟು ಕರೆಯಲಾಗುತ್ತಿದೆ. ಈ ತರ ಅವರ ಕೋಟ್ಸ್ ನೋಡ್ತಾ ಹೋದ್ರೆ ನಾವು ಅವ್ರಿಗೆ ಎಷ್ಟು ಒಂದು ಒಳಸುಳಿಗಳು ಗೊತ್ತಿತ್ತು, ಎಷ್ಟು ಜನಪರವಾಗಿದ್ರು ಅನ್ನೋದು ಗೊತ್ತಾಗುತ್ತೆ. ಓಕೆ, ಎಕ್ಸಾಮ್ ಕನ್ಫರ್ಮ್. ಬೇರೆಯವ್ರ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು. ಲತೀರಾವ್, ವಿಪ್ಪಾರಾವ್. ಕ್ಲಿಫ್ಟನ್ ಅವರು ಅವ್ರದ್ದು ಹ್ಯಾಂಡ್ ರೈಸ್ ಮಾಡಿದ್ರು ಅನ್ಸುತ್ತೆ ಅವಾಗ್ಲೇ. ಕ್ಲಿಫ್ಟನ್ ಮಾತಾಡಿ. ಅವ್ರು ಆಮೇಲೆ ಡೌನ್ ಮಾಡ್ಕೊತಾರೆ. ಕ್ಲಿಫ್ಟನ್ ಇದಾರಲ್ಲ. ಇದಾರೆ. ಶಾರದಾ ಅವ್ರಿಗೆ ಧನ್ಯವಾದ ಹೇಳ್ಬೇಕಂತ ನಾನು ಕೈ ಎತ್ತಿದ್ದು. ಥ್ಯಾಂಕ್ ಯು ಫಾರ್ ದ ಪ್ರೆಸೆಂಟೇಶನ್. ಥ್ಯಾಂಕ್ ಯು ಕ್ಲಿಫ್ಟನ್ ಅವರೇ. ಇನ್ನು ಒಂದು ಮಾತು ಹೇಳ್ಬೇಕು ಅಂದ್ರೆ, ಇವತ್ತೇನು ರೂಪಾ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಏನು ಭಾರತ ಮಾತೆಗೆ ಎಂಥದೋ ಮಾಲಾ ಹಾಕ್ತಾರಂತಲ್ಲ. ಅಂದ್ರೆ ಉತ್ತರ ಭಾರತದ ನದಿಗಳನ್ನ, ದಕ್ಷಿಣ ಭಾರತ ನದಿಗಳನ್ನ ಎಲ್ಲ ಸೇರಿಸಿ ಮಾಲಾನ ಎಂಥದೋ ಹೆಸರಿಟ್ಟಿದಾರಲ್ಲ. ಅಂದ್ರೆ ಯಾವ ಪ್ರಮಾಣದಲ್ಲಿ ಇವರು ಭೂಮಿ ಅಗೆಯೋದು, ಬೆಟ್ಟ ಕಡಿಯೋದು, ಇದು ನಾಶ ಇದಕ್ಕೆ ಹೆಂಗೆ ನಾವು ಅಭಿವೃದ್ಧಿ ಅಂತ ಕರಿಬೋದು? ಅಂದ್ರೆ ಇದು ಭಕ್ತಿಯ ಹೆಸರಲ್ಲಿ ನಡೀತದೋ, ಹಿಂದುತ್ವದ ಹೆಸರಲ್ಲಿ ನಡೀತದೋ? ಅಂದ್ರೆ ಜನರು ಇಷ್ಟು ಮರಳಾಗ್ಲಿಕ್ಕೆ ಸಾಧ್ಯನಾ? ಇಷ್ಟು ವಿಚಾರ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ವಾ? ಯಾವೊಬ್ಬ ವಿಜ್ಞಾನಿನೂ ಇದ್ರ ಬಗ್ಗೆ ಎದ್ ನಿಂತು ಹೇಳ್ತಾ ಇಲ್ವಲ್ಲ ಇವತ್ತು. ಇದು ದೊಡ್ಡ ಏನು ದುರಂತದ ಕಡೆ ಹೊರಟಿದೀವಿ ಅಂತ ಹೇಳಿ. ಕೇವಲ ಪಶ್ಚಿಮ ಘಟ್ಟ ಅಷ್ಟೇ ಅಲ್ಲ, ಎಲ್ಲ ನದಿಗಳನ್ನು ಇವ್ರು ತಿರ್ಚಿ ಕಾವೇರಿಗೆ ಕೃಷ್ಣನ್ ಜೋಡಿಸೋದಂತೆ, ಕೃಷ್ಣಗೆ ಗಂಗಾನ್ ಜೋಡಿಸೋದಂತೆ. ಎಷ್ಟು ಹುಚ್ಚು ಕಲ್ಪನೆ ಇದು! ಬಹುಶಃ ಧರ್ಮದ ಹೆಸರಲ್ಲಿ ಮಾತ್ರ ಇದನ್ನ ಜನ ಒಪ್ಲಿಕ್ಕೆ ಸಾಧ್ಯವೇನೋ ಅಂತದ್ದು. ಎಷ್ಟು ಬ್ಲೈಂಡ್ಲಿ, ಎಷ್ಟು ಕುರುಡುತನದಿಂದ ಜನ ಇದನ್ನ ಒಪ್ಕೋತಾ ಇದ್ದಾರೆ. ನಾವ ಏನು ಶಬ್ದಗಳೇ ಬರ್ತಾ ಇಲ್ಲ. ಅಂದ್ರೆ ಇಲ್ಲಿ ಬೇಡ್ತಿ ನದಿಯನ್ನ ವರ್ಧಾ ನದಿಗೆ ಜೋಡಿಸೋದಂತೆ, ಅಘನಾಶಿನಿ ನದಿಯನ್ನ ಇನ್ಯಾವುದೋ ನದಿಗೆ ಜೋಡಿಸೋದಂತೆ. ಆಮೇಲೆ ನಮ್ಮ ಬೆಳಗಾವ್ ಆ ಕಡೆ ಹರಿತಾ ಇರುವಂತ ಮಲಪ್ರಭಾದ ಇನ್ನೊಂದು ನದಿ, ಅದ್ರ ಸಣ್ಣ 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 ಉಪನದಿಗಳು ಅವೆಲ್ಲ, ಅವು ವರ್ಷ ಪೂರ್ತಿ ಹರಿಯೋದಿಲ್ಲ ಕೂಡ. ಅಂಥವನ್ನೆಲ್ಲ ತಿರುಗಿಸಿ ಯಾವ್ದೋ ನದಿಗೆ ಜೋಡಿಸ್ತೀವಿ ಅಂತಂದ್ರೆ, ಈ ಗುತ್ತಿಗೆ ರೂಪಾ ಅವ್ರು ಹೇಳ್ದಂಗೆ ಅಧಿಕಾರ ಬೇಕಾಗಿದ್ದೆ ಹಣ ಮಾಡ್ಲಿಕ್ಕೆ. ಹಣ ಎಲ್ಲಿಂದ ಮಾಡೋದು? ಭೂಮಿಯನ್ನ ಕಾಡನ್ನ ಕಡಿದು ಇದನ್ನೇ ಮಾಡೋದು. ಅಂದ್ರೆ ಅವರಿಗೆ ಪರಿಸರ ಅನ್ನೋ ಶಬ್ದಕ್ಕೂ ಅರ್ಥ ಇಲ್ಲ, ಜನಸಾಮಾನ್ಯರ ಬಗ್ಗೆನೂ ಅವ್ರಿಗೆ ಯಾವುದೇ ರೀತಿಯ ಭಾವನೆ ಇಲ್ಲ. ಇಲ್ಲಿದೆ ತಿನ್ನು, ಇದು ಒಂದೇ ಅವರ ಜೀವನದ ಗುರಿ ಆಗ್ಬಿಟ್ಟಿದೆಯಲ್ಲ. ನಿಜವಾಗಿ ಇದು ದುರಂತದ ಕಡೆ ಬಹಳ ಫಾಸ್ಟ್ ಆಗಿ ನಾವು ಹೋಗ್ತಾ ಇದೀವಿ ಅಂತ ನಂಗೆ ಅನಿಸ್ತದೆ. ಮಾತಾಡಿ. ಶಾರದಾ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಆಕ್ಚುಲಿ ಅವ್ರದ್ದು ಇಡೀ ಒಂಥರ ಜೀವನವನ್ನೇ ನಮ್ಮ ಮುಂದೆ ಇಟ್ಟಿದೀವಿ. ನಂಗೆ ಅನ್ಸುತ್ತೆ ಈಗ ನಾವೆಲ್ಲ ಸೈಂಟಿಸ್ಟ್ಗಳು ಹೌದು. ನಾವ್ ಏನ್ ಮಾಡ್ತೀವಿ, ಎಷ್ಟು ಒಂದು ಡೀಪ್ ಆಗಿ ಒಳಗೊಳಗೆ ಹೊಟ್ಟೋಗ್ಬಿಟ್ಟು ಫರ್ಗೆಟ್ ದ ಔಟರ್ ಕವರ್. ಹಂಗಾಗೋಗುತ್ತೆ ನಮ್ಗೆ. ವಿ ಕ್ಯಾನಾಟ್ ಕನೆಕ್ಟ್ ಟು ದ ಪೀಪಲ್. ದಟ್ಸ್ ದ ಹೋಲ್ ಪ್ರಾಬ್ಲಮ್ ವಿತ್ ಆಲ್ ದೀಸ್ ಸೈಂಟಿಸ್ಟ್. ಎಷ್ಟು ಡೀಪ್ ಆಗಿ ಒಳಗೆ ಹೋಗ್ತಾರೆ ಹೇಳುವಾಗ. ನೀವೇ ಹೇಳಿ, ಇವಾಗ ನಾನು ಒಂದ್ ಹೇಳ್ತೀನಿ. ಈಗ ಒಂದು ಆರೋಗ್ಯ ಅಂತ ಹೇಳುವಾಗ, ಮೊದ್ಲಿದ್ದ ಆರೋಗ್ಯ ಒಂದ್ 4-5 ಏರಿಯಾ ಮಾತ್ರ ಇತ್ತು. ಈಗ ನೋಡ್ಲಿಕ್ಕೆ ಹೋದ್ರೆ ಅದು ಎಷ್ಟು ಏರಿಯಾ ಅಂದ್ರೆ, ಗ್ಯಾಸ್ಟ್ರೋಎಂಟ್ರೈಟಿಸ್, ಗ್ಯಾಸ್ಟ್ರೋ ಒಳಗೆ ಇನ್ನೊಂದು, ಮತ್ತೆ ಈ ಕಡೆ ಕಣ್ಣಂತೆ, ಕಿವಿ ಅಂತೆ, ಮೂಗಂತೆ, ಸಪರೇಟ್ ಸ್ಪೆಷಲಿಸ್ಟ್ಗಳು. ಈ ಸ್ಪೆಷಲಿಸ್ಟ್ ಗಳನ್ನ ನಾನು ನಂಬ್ಕೊಂಡು ನೀವು ಇಡೀ ಪರಿಸರವನ್ನ ಉಳಿಸ್ಕೊತೀವಿ ಅಂತ ಹೇಳೋದು ಸ್ವಲ್ಪ ಸುಳ್ಳು ಅಂತ ಅನ್ಸುತ್ತೆ.
ಆ ಕೆಲಸವನ್ನ ಅವರು ಗಾಡ್ಗಿಲ್ ಅವರು ಮಾಡಿದ್ರು. ಹಿ ಬಿಕೇಮ್ ಎ ಜನಸಾಮಾನ್ಯರು, ಎವ್ರಿಬಡಿ ಟುಕ್ ಇನ್ ಟು ಹಿಸ್ ಫೋಲ್ಡ್. ಈಗ ಅದನ್ನೇ ನೀವು ಪ್ರತಿಯೊಂದು ಈಗ ಸೈಂಟಿಸ್ಟ್ ಗಳನ್ನ ನೀವು ಆತರ ನೋಡ್ಲಿಕ್ಕೂ ಆಗಲ್ಲ, ಬಿಕಾಸ್ ಅವ್ರಿಗೆ ಇದೆಲ್ಲ ಗೊತ್ತೂ ಇರಲ್ಲ. ಈ ಕಡೆ ಅವ್ರಿಗೆ ಅವರ ಇದ್ರೊಳಗೆ ಮುಳುಗ್ ಹೋಗಿರ್ತಾರೆ ಕಂಪ್ಲೀಟ್ಲಿ, ಅವ್ರಿಗೆ ಇದೆಲ್ಲ ಅರ್ಥನೂ ಆಗ್ಲಿಕ್ಕಿಲ್ಲ. ಹಾಗಾಗಿ ನಂಗನ್ಸುತ್ತೆ ಈ ಪರಿಸರ ಎಂಬುದನ್ನ ನಾವೆಲ್ಲರೂ ಕೂಡ ಆಕ್ಟಿವಿಸ್ಟ್ ಆಗಿ ಪ್ರತಿಯೊಂದು ಆಕ್ಟಿವಿಸಮ್ ಒಳಗಿಂದ ಸೇರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಬರೀ ಪರಿಸರ ಅಂತಲ್ಲ, ಪರಿಸರದವರಿಗೆ ಕಾರ್ಮಿಕರ ಬಗ್ಗೆನೂ ಗೊತ್ತಿರಬೇಕು. ಪರಿಸರದವರಿಗೆ ಈ ಕಡೆಯಿಂದ ಸ್ಕೂಲಲ್ಲಿ ಏನಾಗ್ತದೆ, ಎಜುಕೇಶನ್ ಸಿಸ್ಟಮ್ ಏನಾಗ್ತಾ ಇದೆ, ಆ ಕಡೆ ನಮ್ಮ ಹಾಸ್ಪಿಟಲ್ಗಳಲ್ಲಿ ಏನ್ ನಡೀತಾ ಇದೆ, ಹಾಸ್ಪಿಟಲ್ ಒಳಗೆ ಯಾವ ತರ ಇದಾಗ್ತಾ ಇದೆ. ಐ ಥಿಂಕ್ ಇಟ್ಸ್ ಎ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಆಲ್ ಆಫ್ ಅಸ್ ಹ್ಯಾವ್ ಟು ಹ್ಯಾವ್. ಯಾಕಂದ್ರೆ ನಮ್ದಿಗೆ ಎಷ್ಟರ ಮಟ್ಟಿಗೆ ಒಂದು ಆ ಕಡೆ ಈ ಕಡೆ ಕಣ್ಣಿಗೆ ಕಟ್ಕೊಂಡು ಮುಂದೆ ಈಗ ಬ್ಲೈಂಡ್ ಫೋಲ್ಡ್ ಆಗಿದೀವಿ ಅಂದ್ರೆ ವಿ ಕ್ಯಾನ್ ಸಿ ಓನ್ಲಿ ನನ್ನ ಒಂದು ಸ್ಪೆಷಾಲಿಟಿ ಬಿಟ್ಟು ನಂಗೆ ಏನು ಮಾತಾಡಕ್ಕಾಗಲ್ಲ. ಆ ತರ ಆಗೋಗಿದೆ ಎಲ್ಲ ಸೈಂಟಿಸ್ಟ್ ಗಳಿಗೆ. ದೇ ಕೆ ನಾಟ್ ಸ್ಪೀಕ್ ಔಟ್ ಆಫ್ ದಟ್. ದಟ್ಸ್ ವಾಟ್ ಐ ಫೀಲ್. ಎನಿವೇ ಇಟ್ ವಾಸ್ ವೆರಿ ಗುಡ್. ಶಾರದಾ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾವು ಕೂಡ ಈಗ ಪರಿಸರದ ಬಗ್ಗೆ ಹೆಚ್ಚು ಮಾತಾಡ್ಬೇಕಾಗತ್ತೆ. ಆ ನಾಶವನ್ನ ಹೇಳ್ದಂಗೆ ಅದೇನೋ ಅವ್ರು ಹೇಳಿದ್ರಲ್ಲ, ಎಷ್ಟು ಮರಗಳ ತಕೊಂಡೋಗಿ ರೀಪ್ಲಾಂಟ್ ಮಾಡಿದ ಎಲ್ಲವೂ ಸತ್ತೋಗಿದ್ದಾವೆ. ದೇ ನೆವರ್ ಅದನ್ನ ಗ್ಲೂಮೇ ಆಗ್ಲಿಲ್ಲ, ಅದನ್ನ ನೋಡ್ಕೊಳಕ್ ಹೋಗ್ಲೇ ಇಲ್ಲ. ರೀಪ್ಲಾಂಟ್ ತನಕ ಎಲ್ಲ ಪ್ರಚಾರ ಸಿಕ್ಕಿದ್ಮೇಲೆ ಯಾವ ಕಾರ್ಡ್ ಬಂತು ಅಂತ ಯಾರಿಗ್ ಗೊತ್ತಿಲ್ಲ. ಹಾಗಂತ ಯಾರೊಬ್ಬ ಎಷ್ಟೋ ನೋಡ್ಕೊಂಡು ಹೋಗಿದೀವಿ, ಅವ್ರೊಬ್ರೇ ಇಡೀ ಕಾಡನ್ನೇ ಬೆಳೆಸ್ಕೊಂಡು ಹೋಗಿದ್ದಾರೆ. ಅಂಥದ್ದು ನಮ್ಮಲ್ಲಿ ಅಂಥ ಎಕ್ಸಾಂಪಲ್ಸು ಇದೆ. ಅದು ನಮ್ಮ ಒಂದು ದೇಶ ಬಿಕಮ್ ಅವರ್ ಕಣ್ ತೆರೆಯ ಒಂದು ಇದಾಗ್ಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಟುಡೇಸ್ ಟಾಕ್. ಗುಡ್. ಥ್ಯಾಂಕ್ ಯು ಆಲ್. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಿದ್ದೆ ಶಾರದಾ ಅವರೇ. ಆಕ್ಚುಲಿ ಹೇಳಿ, ಶಾರದಾ ಅವರು ನಮ್ಮ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧ ಒಕ್ಕೂಟದ ಧಾರವಾಡ ಗ್ರೂಪ್ ನಲ್ಲಿ ಇದ್ದಾರೆ. ತುಂಬಾ ಅದು ಒಂಥರ ಬಹಳ ಮುಖ್ಯ ನಮ್ಗೆ. ಯಾಕಂದ್ರೆ ಎಲ್ಲಾ ಮಹಿಳೆಯರು ಒಟ್ಟಾಗ್ಬೇಕಾದ್ರೆ ಫೆಮಿನಿಸಮ್ ಅಂತ ನಾವೇನ್ ಹೇಳ್ತೀವಲ್ವಾ, ಆಕ್ಟಿವಿಸಮ್ ಒಟ್ಟಿಗೆ ಫೆಮಿನಿಸಮ್ ಜಾಯಿನ್ ಆಗ್ಬೇಕು. ಹಾಗಾಗಿ ಇದು ಆಗ್ತಾ ಇದೆ. ಸೊ ಶಿ ಇಸ್ ಅ ಪಾರ್ಟ್ ಆಫ್ ದಟ್ ಗ್ರೂಪ್ ಆಲ್ಸೋ. ಅದನ್ನ ಐ ಫಾರ್ಗಾಟ್ ಟು ಟೆಲ್ ಯು ಅಬೌಟ್ ಇಟ್ ಇನ್ ದ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಓಕೆ. ಗಾಡ್ಗಿಲ್ ಅವರು ಸಬಲೀಕರಣದ ಬಗ್ಗೆ ಬಹಳ ಚೆನ್ನಾಗಿ ಡೀಲ್ ಮಾಡ್ತಾರೆ. ಹಲವಾರು ಪ್ರಾಜೆಕ್ಟ್ಗಳನ್ನ ವರದಿ ಮಾಡ್ಬೇಕಾದ್ರೆ ಜನ ಸಮುದಾಯಗಳ ಒಂದು ಸಾಮುದಾಯಿಕ ಸಬಲೀಕರಣ ಅಂತ ಏನಿದೆ, ಮತ್ತು ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಅವ್ರಿಗೆ ಎಷ್ಟು ಒಂದು ಶಕ್ತಿ ಇದೆ, ಕಾನೂನಾತ್ಮಕವಾಗಿ ಅವ್ರಿಗೆ ಎಷ್ಟು ರಕ್ಷಣೆ ಇದೆ, ಇದ್ರ ಬಗ್ಗೆ ಕೂಡ ಒಳ್ಳೆ ಮಾಹಿತಿ ಕೊಡ್ತಾರೆ. ಅಂಕಿ ಸಂಖ್ಯೆಗಳಂತೂ ಬಿಡಿ, ಇಟ್ ಆಲ್ಮೋಸ್ಟ್ ಸಪರೇಟ್ ಪುಸ್ತಕ ಮಾಡುವಷ್ಟು ಮಟ್ಟಿಗೆ ಅಂಕಿ ಸಂಖ್ಯೆಗಳನ್ನ ಕೊಡ್ತಾರೆ. ಸೊ ಈ ಅಂಶಗಳು ಕೂಡ ಬಹಳ ಮೆಚ್ಚಿದಂಥದ್ದು ಗಾಡ್ಗಿಲ್ ಅವರ ಆತ್ಮಕಥೆಯಲ್ಲಿ. ಇದೊಂಥರ ಹೈಲಿ ಅಪ್ರಿಷಿಯೇಬಲ್ ಪಾಯಿಂಟ್ಸ್ ನಾವು ನೋಟ್ ಮಾಡ್ಬೇಕಾಗಿದೆ. ಮೇಡಮ್, ನೀವೀಗ ಟ್ರಾನ್ಸ್ಲೇಟ್ ಮಾಡಿದಿರಲ್ಲ, ಕನ್ನಡಕ್ಕೆ ಅನುವಾದ ಮಾಡಿದಿರಲ್ಲ, ಅದನ್ನ ಏನಾದ್ರು ಕಡಿಮೆ ಬೆಲೆಗೆ ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ತರ ಏನಾದ್ರು ಯಾರು ಸ್ಪಾನ್ಸರ್ ಮಾಡಿದ್ರೆ, ಯಾಕೆ ಅಂತ ಹೇಳಿದ್ರೆ ಇದು ರಿಯಲಿ ಗುಡ್. ಇದು ಯಾರು ಕೇಳ್ಬೇಕು ಮೇಡಮ್ ಅದು. ಯಾಕೆಂದ್ರೆ ಯಂಗ್ಸ್ಟರ್ಸ್ಗೆ ಎಸ್ಪೆಷಲಿ ಪಬ್ಲಿಷರ್ಗೆ ಕೇಳ್ಬೇಕು. ಪಬ್ಲಿಷರ್ ಕಾಲೇಜ್ ಆದ್ರೆ ನಾವೇ ಸ್ವಲ್ಪ ಸ್ಪಾನ್ಸರ್ ಕೂಡ ಮಾಡ್ಬೋದು. ಪಬ್ಲಿಷರ್ಗೆ ಕೇಳ್ಬೇಕು. ಇಲ್ಲ, ಅದು ಪಬ್ಲಿಷರ್ಸ್ ಮಾಡಲ್ಲ ಮೇಡಮ್. ಯಾಕಂದ್ರೆ ಅವ್ರಿಗೆ ವಾಣಿಜ್ಯ ಹಿತಾಸಕ್ತಿ ನೋಡ್ತಾರೆ. ಕಮರ್ಷಿಯಲ್ ಮೇಡಮ್ ಅವ್ರು ಮಾಡಲ್ಲ. ಬೇರೆ ಸಂಘಟನೆಗಳು ಇದನ್ನ ಖರೀದಿ ಮಾಡಿ, ಅಥವಾ ರಾಜ್ಯ ಸರ್ಕಾರ ಮನ್ಸು ಮಾಡಿದ್ರೆ ಇದನ್ನ ಪುಸ್ತಕ ಪ್ರಾಧಿಕಾರದಿಂದ ಖರೀದಿ ಮಾಡಿ ಅಗ್ಗದ ದರದಲ್ಲಿ ಕೊಡಬಹುದು. ಅಂತ ಪುಸ್ತಕಗಳು ಬೇಕಾದಷ್ಟಿದೆ ಕೊಡೋದಿಕ್ಕೆ. ಅವ್ರು ಯಾವ್ದು ಕೊಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರಿಗೇನಿದ್ರು ವೇದಿಕೆಗಳಲ್ಲಿ ಹಾರ ಹಾಕಿಸ್ಕೊಂಡೋದಕ್ಕೆ ಮಾತ್ರ ಬೇಕಷ್ಟೇ ಅವ್ರಿಗೆ. ಬೇರೆ ಏನು. ಮಾಧವ್ ಗಾಡ್ಗಿಲ್ ಇಕಾಲಜಿ ಅಂಡ್ ಇಕ್ವಿಟಿಯನ್ನ ಪಬ್ಲಿಷ್ ಮಾಡಿದ್ದು ಪುಸ್ತಕ ಪ್ರಾಧಿಕಾರದೇನೆ. ಅದು ಪ್ರತಿಗಳು ಮುಗಿದೋಗಿ ಯಾವ್ದೋ ಕಾಲ ಆಯ್ತು. ಎಷ್ಟು ಸಾರಿ ಅಟ್ಲೀಸ್ಟ್ ನಮಗೆ ಪಬ್ಲಿಷ್ ಮಾಡ್ಲಿಕ್ಕೆ ಅವಕಾಶ ಕೊಡಿ, ನೀವು ಮರುಪ್ರಿಂಟ್ ಹಾಕ್ರಿ ಅಂತ. ನಾನು ನಿಮ್ಗೆ ಇವಾಗ ಕಾಪಿ ಕೇಳೋಣ ಅಂತಿದ್ದೆ, ಯಾಕಂದ್ರೆ ಇಲ್ಲಿ ಪುಸ್ತಕ ಪ್ರಾಧಿಕಾರದಲ್ಲಿ ಇಲ್ಲ ಅದು. ನಾನ್ ನಿಮ್ಮನ್ನ ಕೇಳೋಣ ಅಂತಿದ್ದೆ, ಎಲ್ಲಿ ಸಿಗುತ್ತೆ ಮೇಡಮ್ ಕನ್ನಡದದ್ದು ಅಂತ. ಕಾಪೀಸ್ ಇಲ್ಲ ಸರ್ ಅದೀಗ. ಅದೇ ಕಾಪೀಸ್ ಇಲ್ಲ. ನನಗೆ ಇಲ್ಲಿ ನಿಂಗರಾಜ್ ಹೇಳಿದ್ರು ಕಾಪೀಸ್ ಇಲ್ಲ ಸರ್, ರೀಪ್ರಿಂಟ್ ಆಗ್ತಿಲ್ಲ ಅಂತ ಹೇಳಿ. ಆಗ್ತಾ ಇಲ್ಲ. ಅದು ಇನ್ನೂ ತುಂಬಾ ಒಳ್ಳೆ ರೈಟ್ಸ್ ಕೊಟ್ರೆ ನಾವಾದ್ರೂ ಹಾಕೋತೀವಿ. ಖಂಡಿತ ನಿಜ. ಅಲ್ಲ ಮೇಡಮ್, ಇದು PUC ಏನಾದ್ರು ಟೆಕ್ಸ್ಟ್ ಬುಕ್ ಆಗಿ ಆತರ ಏನಾದ್ರು ಇಟ್ರೆ PU ಬೋರ್ಡ್ ಅಥವಾ ಡಿಗ್ರಿ ಅವರು ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು ಮೇಡಮ್. ಅದು ಅವ್ರಿಗೂ ಒಂದ್ ಸ್ವಲ್ಪ ಈ ತರದ ಬುಕ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಯಂಗ್ಸ್ಟರ್ಸ್ಗೆ ಏನಾದ್ರೂ ಉಪಯೋಗ ಆಗ್ಬೋದಾ ಅಂತ.
ಇದು ಆಳುವ ವರ್ಗಗಳ ವಿರುದ್ಧವಾಗಿರುವಂತಹ ಒಂದು ಆರ್ಗ್ಯುಮೆಂಟ್ಸ್ ಇದೆ, ಇಲ್ಲಿ ಪ್ರತಿಪಾದನೆಗಳಿದೆ. ಸೊ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು PUC ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಅವ್ರು ಹೇಳಿದ್ನಲ್ಲ, ಮಾಧವ್ ಗಾಡ್ಗಿಲಿ ಕೊಡ್ಬೇಕಾದಂತ ಗೌರವವನ್ನೇ ಅವ್ರು ಕೊಡ್ಲಿಲ್ಲ. ಅವ್ರು ಅದು ಇದು ಮಾಡಿದ್ರೆ ಯಾವಾಗ ಮಾಡ್ಬೋದಾಗಿತ್ತು. ಯಾಕಂದ್ರೆ ಗಾಡ್ಗಿಲ್ ಅವ್ರ ಕೆಲಸ ಇವತ್ತು ಶುರುವಾಗಿದ್ದಲ್ಲ, ಅದು ಇವತ್ತು ಎಂಡ್ ಆಗಿದ್ದಲ್ಲ. 70ನೇ ಇಸ್ವಿಯಿಂದಾನೇ ಸಲೀಂ ಅಲಿ ಅವ್ರ ಕಾಲದಿಂದಾನೇ ಅವರು 10ನೇ ವಯಸ್ಸಿನಿಂದಾನೇ ಶುರು ಮಾಡಿದ್ದಾರೆ. 70ನೇ ಇಸ್ವಿ ಅಷ್ಟೊತ್ತಿಗೆ ಅವ್ರು ಸಾಕಷ್ಟು ಅಧ್ಯಯನಗಳು ಆಗೋಗಿತ್ತು. ಇಂದಿರಾ ಗಾಂಧಿ ಟೈಮಲ್ಲಿ, ರಾಜೀವ್ ಗಾಂಧಿ ಟೈಮಲ್ಲಿ, ಮನಮೋಹನ್ ಸಿಂಗ್ ಟೈಮಲ್ಲಿ ಮಾಡ್ತಾನೆ ಇದ್ದಾರೆ. ಯಾವುದಕ್ಕೂ ಸಹ ಅಂದ್ರೆ ಅವರ ಪ್ರತಿಯೊಂದು ವರದಿನೂ ಜನಪರವಾಗಿರೋದು. ಸೊ ಜನಪರ ಅಂದ ತಕ್ಷಣ ನಮ್ಮಲ್ಲಿ ಕಣ್ಣುಗಳು ಕೆಂಪಗಾಗತ್ತೆ ಸರ್ಕಾರಗಳಿಗೆ. ಸದ್ಯ ಅವರು ಅರ್ಬನ್ ನಕ್ಸಲ್ ಅಂತ ಅವ್ರನ್ನ ಕರೀಲಿಲ್ಲ ಅಷ್ಟೇ, ಅದೊಂದು ಅದೃಷ್ಟ ನಮ್ದು. ಅದರ್ವೈಸ್ ಅವರನ್ನ ಪಾಪ ಹೋರಾಟದ ಹಾದಿಗೆ ಬಂದಿದ್ರೆ ಒಂದು ಅರ್ಬನ್ ನಕ್ಸಲ್ ಅಂತ ಕೂಡ ಅವ್ರಿಗೊಂದು ಬಿರುದು ಕೊಟ್ಬಿಟ್ಟಿರೋದು, ನನಗೆ ಗೊತ್ತಿಲ್ಲ. ಇದು ನಮ್ಮ ಪರಿಸ್ಥಿತಿ ಇವತ್ತು. ಸಲೀಂ ಅಲಿ ಅವ್ರದ್ದು ಬುಕ್ ಇದಕ್ಕಿದೆಯಲ್ಲ ಸರ್, PUC ಏನೋ ಇದೆಯಲ್ಲ ಸರ್ ಅದು ಒಂದು. ಸಲೀಂ ಅಲಿ ಅವ್ರದ್ದಿದೆ. ಪಕ್ಷಿಗಳು ಮತ್ತು ಸಲೀಂ ಅಲಿ ಪಕ್ಷಿಗಳ ಬಗ್ಗೆ ಒಂದು ವೈಜ್ಞಾನಿಕವಾದ ವಿಶ್ಲೇಷಣೆಯನ್ನ ಕೊಡ್ತಾರೆ. ವಿಶ್ಲೇಷಣೆ ಅಂತಿದೆ. ಹೌದೌದು. ಇವ್ರು ಹಂಗಿಲ್ಲ, ಇವರನ್ನ ಪ್ರತಿಯೊಂದು ಪ್ರಾಜೆಕ್ಟ್ ಇವರು ಡೀಪ್ಲಿ ಅನಲೈಸ್ ಮಾಡ್ತಾರೆ. ಹೌ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದಿ ಪೀಪಲ್. ಬೇಕಿಲ್ಲ ಸಣ್ಣ ಸಣ್ಣ ಸರೋವರಗಳು. ಮಾಧವ್ ಗಾಡ್ಗಿಲ್ರೆ ಬರೀತಾರಲ್ಲ, ಸಲೀಮನಿ ಅವರಿಗೆ ಪರಿಸರದ ಕಾಳಜಿ ಇರ್ಲಿಲ್ಲ, ಪಕ್ಷಿಗಳ ಕಾಳಜಿ ಇತ್ತು. ಅಷ್ಟೇ ಕಾಳಜಿ. ಸೊ ಪಕ್ಷಿಗಳ ಅಧ್ಯಯನ ಬರೀತಿದ್ರು ಅಷ್ಟೇ, ಮುಗಿದೋಯ್ತು ಅಲ್ಲಿಗೆ. ಹಾಗಾಗಿ ಅಂಥವು ಸರ್ಕಾರಗಳು ಸ್ವೀಕಾರ ಮಾಡ್ತವೆ. ಆದ್ರೆ ಇವ್ರಲ್ಲಿ ಹಾಗಲ್ಲ, ಇದು ಜನರ ಬಗ್ಗೆನೂ ಮಾತಾಡ್ತಾರೆ ಇವರು. ಆಮೇಲೆ ನೋಡಿ, ನದಿ ಜೋಡಣೆ ಪ್ರಾಜೆಕ್ಟ್ ಒನ್ ಆಫ್ ದಿ ಮೋಸ್ಟ್ ಇಂಟೆಲೆಕ್ಚುಯಲ್ ಚೀಫ್ ಮಿನಿಸ್ಟರ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಜಪೇಯಿ ಇದ್ದ ಕಾಲದಲ್ಲಿ ಆಗಿದ್ದದು, ಆಯ್ತಾ. ಸೊ ಆವಾಗಲೇ ವಂದನಾ ಶಿವ ಅವರು, ಮೇಧಾ ಪಾಟ್ಕರ್ ಅವರು ಲೇಖನಗಳು ಬರೆದು ಸುಮಾರು ಲೇಖನಗಳು ಬಂತ ಅವಾಗ. ಆ ಟೈಮಲ್ಲೇ ಇದು ವಿಂಧ್ಯ ಪರ್ವತವನ್ನ ಕಟ್ ಮಾಡ್ಕೊಂಡು ಬರ್ಬೇಕಾಗತ್ತೆ, ಇದು ಒಂದು ಹೆಂಗ್ ಮಾಡಕ್ ಸಾಧ್ಯವಾಗತ್ತೆ, ಇದು ಕ್ಯಾನ್ ವಿ ಇಮ್ಯಾಜಿನ್ ದಿಸ್ ಅನ್ನೋ ತರ ಕೂಡ ಬಂತು. ಈಗಲೂ ಕೂಡ ಆ ಪ್ರಾಜೆಕ್ಟ್ ಇಸ್ ಆನ್. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ, ಕೋಟ್ಯಾಂತರ ಡಾಲರ್ಗಳಿದೆ ಅದರೊಳಗೆ ಬಿಸ್ನೆಸ್. ಶಾರದಾ ಗೋಪಾಲ್ ಅವ್ರು ಹೇಳ್ದಂಗೆ ಅದು ಇಡೀ ದೇಶವನ್ನು ನಾಶ ಮಾಡ್ಬಿಡುತ್ತದೆ. ಸೊ ಆ ತರದ ಒಂದು ಪ್ರಾಜೆಕ್ಟ್ಗಳು ಇವ್ರು ಹಾಕೋತಾರೆ. ಏನ್ ಮಾಡೋದು, ಈ ಸಮಸ್ಯೆ ಇದೆ. ಸೊ ಬೇರೆ ಯಾರನ್ನ ಅಭಿಪ್ರಾಯಗಳು ಹಂಚ್ಕೋತೀರಾ ಇಲ್ಲಿ ನಡೆದಿರೋರಲ್ಲಿ? ನಾನು ಜಸ್ಟ್ ಮೇಡಮ್ ಇದ್ದು ಶಾರದಾ ಗೋಪಾಲ್ ಆಗ್ಲಿ, ಅಥವಾ ನಮ್ಮ ದಿವಾಕರ್ನಿ ಒಂದು, ಅಥವಾ ನಮ್ಮ ರೂಪಾ ಹಾಸನ್ ಅವ್ರದ್ದು ಮಾತು ಕೇಳಿ ಬಹಳ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿತ್ತು ಪ್ರೆಸೆಂಟೇಶನ್, ಏನು ಗೊತ್ತೇ ಇರಲಿಲ್ಲ, ಹಾಗಾಗಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ಪುಸ್ತಕದ ಇಮೇಜ್ ನಾನು ಈ ಪುಸ್ತಕದ ಅವೈಲಬಿಲಿಟಿ ಇದೆ ಈಗ, ಅದು ಬೆಲೆಯ ಬಗ್ಗೆ ನೋಡಿದಿರ ನಾವು ಅದನ್ನ ತಗೋಬೇಕಾಗತ್ತೆ, ಎಲ್ಲರೂ ಓದ್ಬೇಕಾಗತ್ತೆ. ಈ ಕನ್ನಡ ಓದಿರೋರು ಇಂಗ್ಲೀಷೇ ತಗೋಬಹುದು. ಕನ್ನಡ ಆಗ್ಲಿ ಇಂಗ್ಲೀಷ್ ಆಗ್ಲಿ ಅಷ್ಟೇ ಸರಳವಾಗಿದೆ ಅಂತ ನನಗೆ ರೂಪಹಾಸನ ಹೇಳ್ದಂಗೆ. ನಾನು ಮೊದಲೇ ಹೇಳಿದೆ ಅದನ್ನ, ಅನುವಾದ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಳಿದ್ರಷ್ಟೇ ಗೊತ್ತಾಗತ್ತೆ, ಅನುವಾದ ಇದ್ರಲ್ಲಿ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ. ಆಮೇಲೆ ಸೈಂಟಿಫಿಕ್ ವರ್ಡ್ಸ್ ನಲ್ಲಿ ಅವ್ರು ಬಹಳ ಕಷ್ಟಪಟ್ಟು ಅದನ್ನ ಪ್ರೊನೌನ್ಸಿಯೇಷನ್ ಕೂಡ ಇವರು ಮುನ್ನುಡಿಯಲ್ಲಿ ಹೇಳ್ಕೊಂಡಿದ್ದಾರೆ, ಎಷ್ಟು ಕಷ್ಟಪಟ್ಟು. ನಾಗೇಶ್ ಹೆಗಡೆನು ಜೊತೆಗಿದ್ದರಿಂದ ಅದನ್ನ ಸ್ವಲ್ಪ ಸುಲಭನೂ ಆಗಿರ್ಬೋದು. ಶಾರದಾ ಗೋಪಾಲ್ ಅವರು ಅನುವಾದದಲ್ಲಿ ಪರಿಣಿತರಿದ್ದರಿಂದ ಅದು ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ. ಒಂದು ಒರಿಜಿನಲ್ ಕನ್ನಡ ಪುಸ್ತಕ ಇದ್ದಂಗೆ. ಇನ್ಫ್ಯಾಕ್ಟ್ ಇದಕ್ಕೂ ಕೂಡ ಒಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಒಂದು ಪ್ರಶಸ್ತಿ ಅಂತಲ್ಲ, ಅಟ್ಲೀಸ್ಟ್ ಒಂದು ಸಮ್ಮಾನ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಸಾಹಿತ್ಯ ಅಕಾಡೆಮಿ ಅವರು ಇದನ್ನ ಡಿಸ್ಕೌಂಟೆಡ್ ರೇಟ್ಸ್ ಅಲ್ಲಿ ಪರ್ಚೇಸ್ ಮಾಡಿ ಸುಲಭ ಸ್ಥಳದಲ್ಲಿ ತಲುಪಿಸ್ಬೋದು. ಬಟ್ ಅವ್ರಿಗೆ ಅದು ಬೇಕಿಲ್ಲ, ಯಾಕಂದ್ರೆ ಅವ್ರಿಗೆ ಇದು ಸಾಹಿತ್ಯ ಅಂತಾನೆ ಅನ್ಸಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ವಾ, ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್, ನಮ್ಗೆ ಸಾಹಿತ್ಯ ಏನಲ್ಲ ಅದು ಅಂತ. ಬರೀ ಪದ್ಯಗಳು ಓದ್ಕೊಂಡು ಕಾದಂಬರಿಗಳು ಓದ್ಕೊಂಡು ಇರೋಣ, ಇನ್ನ ಆ ಕಲ್ಪನೆಯಿಂದ ಹೊರಗೆ ಬಂದಿಲ್ಲ ಅದು. ಸೊ ಈ ಒಂದು ದುರಂತದಲ್ಲಿ ನಾವಿದೀವಿ. ನೋಡುವ ಮುಂದಿನ ದಿನಗಳಲ್ಲಿ. ಬಹುಶಃ ಮಣಿ ಇಲ್ಲಲ್ಲ ಅವ್ರ ಲೇಖ. ಸೊ ಯಾವುದು ಅಭಿಪ್ರಾಯಗಳಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಒಂದು ಸಭೆಯನ್ನ ನಾವು ಮುಕ್ತಾಯಗೊಳಿಸೋಣ. ಈ ಒಂದು ಸಭೆಗೆ ಅವ್ರ ಡೇಟ್ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಸಹ ಅಷ್ಟೇ ಅದ್ಭುತವಾಗಿ ಅದನ್ನ ವಿಷಯ ಮಂಡನೆ ಮಾಡಿ
ಆ ಪುಸ್ತಕದ ಬಗ್ಗೆ ಒಂದು ಪರಿಚಯ ಮತ್ತು ನಾನು ಹೇಳಿದಂಗೆ ಪೂರ್ತಿ ಪುಸ್ತಕ ಇಂಟ್ರೊಡ್ಯೂಸ್ ಮಾಡೋದಕ್ಕೆ 1 hour 1.5 hours ಲೆಕ್ಚರ್ ಬೇಕು ಇದಕ್ಕೆ. ಅಂತ ಪುಸ್ತಕವನ್ನು ಒಂದು ನಮ್ಮ ಚರ್ಚೆಗಳ ಮೂಲಕ ಇವತ್ತು ಪರಿಚಯಿಸಿದ್ದೀವಿ. ಈ ಚರ್ಚೆ ಸಾರ್ಥಕ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಸಹ ಈ ಪುಸ್ತಕವನ್ನು ಓದಬೇಕು, ಗುಂಪುಗಳಲ್ಲಿ ಚರ್ಚೆ ಮಾಡಬೇಕು, ಸಣ್ಣ ಸಣ್ಣ ಘಟಕಗಳಲ್ಲಿ ಚರ್ಚೆ ಮಾಡಬೇಕು, ಈವನ್ ಪಾರ್ಟೀಸ್ ಲೆವೆಲ್ ಅಲ್ಲಿ ಕೂಡ ಇದನ್ನ ಚರ್ಚೆ ಮಾಡಬೇಕು. ಒಂದು ನಮ್ಮ ಅರಿವು ಮೂಡಿಸ್ಕೊಳ್ಳಕ್ಕೆ ಮತ್ತೆ ನಮ್ಮ ಭವಿಷ್ಯದ ಹಾದಿಯನ್ನು ನಿರ್ಧರಿಸಕ್ಕೆ ಎರಡೂ ದಿಕ್ಕಿನಲ್ಲಿ ಮಾಧವ್ ಗಾಡ್ಗಿಲ್ ಅವರ ಆತ್ಮಕಥೆ ಕರ್ನಾಟಕದ ಜನಕ್ಕೆ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಸೊ ಅಷ್ಟು ಮಾತುಗಳನ್ನು ಹೇಳ್ತಾ ಶಾರದಾ ಗೋಪಾಲ್ ಅವರಿಗೆ ಫ್ರೈಡೆ ಫೋರಂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಭಾಗವಹಿಸಿದ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ ಇವತ್ತಿನ ಸಭೆಯನ್ನ ಮುಕ್ತಾಯಗೊಳಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮಗೆ ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್.